ದೇ ಆರ್ ಸ್ಪಿರಿಚುವಲಿ ಡೆಡ್ ಪೀಪಲ್. ಆ ಸ್ಪಿರಿಚುವಲ್ ಲೈಫ್ ಅನ್ನೋದು ಇನ್ನೂ ಬಂದಿಲ್ಲ. ಒಂದು ರಿಲಿಜಿಯಸ್ ಲೈಫ್ ಬಂದಿದೆ, ಧಾರ್ಮಿಕ ಜೀವನ ಬಂದಿದೆ. ನಾವು ಧರ್ಮವನ್ನು ಆಚರಿಸ್ತಾ ಇದ್ದೀವಿ. ವಿ ಆರ್ ಪ್ರಾಕ್ಟೀಸಿಂಗ್ ಎ ರಿಲಿಜಿಯನ್. ವಿ ಕ್ರಿಶ್ಚಿಯನ್ಸ್ ಪ್ರಾಕ್ಟೀಸಿಂಗ್ ಎ ರಿಲಿಜಿಯನ್. ಆದರೆ ಆದಿ ಧರ್ಮಸಭೆಯಲ್ಲಿ ಅರ್ಲಿ ಕ್ರಿಶ್ಚಿಯನ್ಸ್, ಯೇಸುವಿನ ಶಿಷ್ಯರು, ಕ್ರೈಸ್ತ ವಿಶ್ವಾಸಿಗಳು, ದೇ ವರ್ ನಾಟ್ ಪ್ರಾಕ್ಟೀಸಿಂಗ್ ಎ ರಿಲಿಜಿಯನ್. ದೇ ಕೇಮ್ ಔಟ್ ಆಫ್ ದೇರ್ ರಿಲಿಜಿಯನ್ ಆ್ಯಂಡ್ ದೇ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್ ದ ವೇ ಆಫ್ ಲೈಫ್ ಕಾಲ್ಡ್ ಜೀಸಸ್ ಕ್ರೈಸ್ಟ್. ಈ ಪ್ರಪಂಚದಲ್ಲಿ ನೀವೆಲ್ಲ ಸಿನಿಮಾ ನೋಡಿದ್ದೀರಾ? ಸಿನಿಮಾ ನೋಡಿದ್ದೀರಾ ಅಲ್ವಾ? ಎಷ್ಟು ಸಾರಿ ನೋಡಿದ್ದೀರಿ? ನೋಡಿದ ಸಿನಿಮಾನೇ ಮತ್ತೆ ಎಷ್ಟು ಸಾರಿ ನೋಡಿದ್ದೀರಿ? ಯಾವ ಸಿನಿಮಾ ನೋಡಿದರೂ ಒಂದು 8-10 ಸಾರಿ ನೋಡಿ ಆದಮೇಲೆ ಮತ್ತೆ ಏನಾಗುತ್ತೆ ಗೊತ್ತಾ? ಬೋರ್ ಆಗುತ್ತೆ, ಬೇಜಾರಾಗುತ್ತೆ, ಇಷ್ಟ ಆಗೋದಿಲ್ಲ. ಆದರೆ ಈ ಬೈಬಲ್ನಲ್ಲಿರುವಂಥ ದೇವರ ವಾಕ್ಯಗಳು, ಯೇಸು ಸ್ವಾಮಿ ಬಗ್ಗೆ ಇರತಕ್ಕಂಥ ವಿಷಯಗಳು ನಾವು ಎಷ್ಟು ಕೇಳಿಸ್ಕೊಂಡ್ರೂ, ಎಷ್ಟು ಧ್ಯಾನ ಮಾಡಿದರೂ ಬೋರ್ ಆಗುತ್ತಾ? ಬೋರ್ ಆಗೋದೇ ಇಲ್ಲ. ಇನ್ನೂ ನಮಗೆ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇವತ್ತಿನ ತನಕ ಒಬ್ಬರು ಕೂಡ ಬೋರ್ ಅಂತ ಹೇಳಲಿಲ್ಲ. ಸೊ ಬೋರ್ ಆಗೋದು ಯಾರಿಗೆ ಗೊತ್ತಾ? ಕೆಲವರಿಗೆ ಬೋರ್ ಆಗುತ್ತೆ. ಯಾರಿಗೆ ಬೋರ್ ಆಗುತ್ತೆ ಅಂದರೆ, ಒಳಗಡೆ ಪವಿತ್ರಾತ್ಮ ಇಲ್ಲದೆ ಇರುವ ಕ್ರೈಸ್ತರಿದ್ದಾರೆ ತುಂಬ ಮಂದಿ. ಎಲ್ಲರಲ್ಲೂ ಏನು ಪವಿತ್ರಾತ್ಮರಿಲ್ಲ. ಹೋಲಿ ಸ್ಪಿರಿಟ್ ಒಳಗಡೆ ಇಲ್ಲದೇ ಇರುವ ಎಷ್ಟೋ ಕ್ರೈಸ್ತರಿದ್ದಾರೆ. ಅವರಿಗೆ ಬೋರ್ ಆಗಲೇಬೇಕು, ಬೋರ್ ಆಗ್ತದೆ. ದೇ ಡೋಂಟ್ ಲೈಕ್ ವರ್ಡ್ ಆಫ್ ಗಾಡ್. ಅವರಿಗೆ ದೇವರ ವಾಕ್ಯ ಇಷ್ಟ ಇಲ್ಲ. ಅವರಿಗೆ ಬೇರೆ ಎಲ್ಲ ಇಷ್ಟ ಆಗ್ತದೆ. ಚರ್ಚಿಗೆ ಹೋಗೋದಂದರೆ ತುಂಬ ಇಷ್ಟ. ಮೇಕಪ್ ಮಾಡಿಕೊಂಡು, ಡ್ರೆಸ್ ಮಾಡಿಕೊಂಡು, ಸಂಡೇ ಚರ್ಚಿಗೆ ಹೋಗೋದಂದರೆ ತುಂಬ ಇಷ್ಟ. ಅದಾದಮೇಲೆ ಚರ್ಚಲ್ಲಿ ಹಬ್ಬಗಳೆಲ್ಲ ಆಗ್ತದೆ, ನೊವೇನ ಹಬ್ಬಗಳು, 108 ಸಂಪ್ರದಾಯಗಳೆಲ್ಲ ಆಗ್ತದೆ. ಆಲ್ ಟ್ರೆಡಿಷನಲ್ ಥಿಂಗ್ಸ್ ದೇ ಲೈಕ್ ವೆರಿ ಮಚ್, ಎಕ್ಸೆಪ್ಟ್ ಒನ್ ಥಿಂಗ್, ದಟ್ ಈಸ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಒಂದು ಬಿಟ್ಟು ಬಾಕಿ ಎಲ್ಲ ಇಷ್ಟ, ಎಲ್ಲದರಲ್ಲೂ ಇರ್ತಾರೆ. ಆದರೆ ಇದಿಲ್ಲ, ವರ್ಡ್ ಆಫ್ ಗಾಡ್ ಇಲ್ಲ. ಬಟ್ ದೇ ಆರ್ ಕ್ರಿಶ್ಚಿಯನ್ಸೇ. ಅವರಿಗೂ ಪ್ಯಾರಿಷ್ ಪ್ರೀಸ್ಟಿಗೂ ಅಥವಾ ಪಾಸ್ಟರ್ಸ್ಗೂ ಸಂಬಂಧ ಇರುತ್ತೆ. ಜೀಸಸ್ಗೂ ಅವರಿಗೂ ಏನೂ ಕನೆಕ್ಷನ್ ಇರೋದಿಲ್ಲ. ಸೊ ನೀವು ಭಾಗ್ಯವಂತರು, ನಿಮಗೆ ದೇವರ ವಾಕ್ಯ ಸಿಗ್ತಾ ಇದೆ. ಮನೆ ಒಳಗಡೆ ಏನು ಸಿಗ್ತಾ ಇದೆ? ದೇವರ ವಾಕ್ಯ ಸಿಗ್ತಾ ಇದೆ. ಬೈಬಲ್ ಪ್ರಕಾರ, ದೇವರ ಪ್ರಕಾರ ಇದರ ಬೆಲೆ ಏನು ಅಂದರೆ, ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಬೆಲೆ ಉಳ್ಳದ್ದು ದೇವರ ವಾಕ್ಯ. ಈಗ ಈ ಮನೆ ಒಳಗಡೆ ಎಲ್ರಿಗೂ ಒಂದು 5 ಕೋಟಿ ರೂಪಾಯಿ ಕೊಡ್ತಾರೆ. ಒಂದು 3 hours ಹೀಗೆ ಕೂತ್ಕೊಂಡ್ರೆ 5 crores ಅಂತ ಹೇಳಿದರೆ ಇಲ್ಲೆಲ್ಲೂ ಜಾಗ ಸಾಕಾಗೋದಿಲ್ಲ. ಕ್ಯೂ ನಿಲ್ತಾ ಇತ್ತು ಅಲ್ಲಿ ತನಕ. ಈಗ ರೇಷನ್ ಅಂಗಡಿ ಹತ್ರನೇ ಹೋದರೆ ಕ್ಯೂ ನಿಲ್ತಾರೆ ಅಲ್ವಾ? ಅಳಿದು ಹೋಗುವ ಆ ಗೋಧಿ ಅಕ್ಕಿ ತಗೊಳ್ಳಿಕ್ಕೆ ಕ್ಯೂ ನಿಂತ್ಕೊಂಡು ಪಾಪ ತಗೊಂಡು ಹೋಗ್ತಾರೆ. ಆದರೆ ದೇವರ ವಾಕ್ಯದ ಬೆಲೆ ನಮಗೆ ನಿಜವಾಗಲೂ ಗೊತ್ತಾದರೆ, ಕೀರ್ತನೆ 119 72ನೇ ವಾಕ್ಯ ಹೇಳುತ್ತೆ. ಸಾಮ್ 119 verse 72, ಕೀರ್ತನೆ 119 ವಾಕ್ಯ 72. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತ, ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತ ನಿನ್ನ ಬಾಯಿಂದ ಬಂದ ಧರ್ಮಶಾಸ್ತ್ರ ಉಚಿತ. ಕೊಂಕಣಿಯಲ್ಲಿ ಏನಾದರೂ ಬೇರೆ ಇದೆಯಾ? ಮೀನಿಂಗ್ ಏನಾದರೂ ಬೇರೆ ಇದೆಯಾ? ನೀವು ಕೊಂಕಣಿ ಓದಿದ್ರು, ಇಂಗ್ಲೀಷ್ ಓದಿದ್ರು, ತಮಿಳ್ ಓದಿದ್ರು, ಮಲಯಾಳಂ ಓದಿದ್ರು, ಕನ್ನಡ ಓದಿದ್ರು, ಯಾವ ಭಾಷೆ ಓದಿದ್ರು ಅರ್ಥ ಸೇಮೇ ಇದೆ. ಏನರ್ಥ? ದೇವರ ವಾಕ್ಯ ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತ ಬೆಲೆ ಉಳ್ಳದ್ದು. ಇವತ್ತು ನಿಮ್ಗೆ ಅನ್ನಿಸ್ತಾ ಇದೆಯಾ ಆ ಥರ? ಎಷ್ಟು ಜನಕ್ಕೆ ನಿಮಗೆ ನಿಜವಾಗ್ಲೂ ಅನ್ನಿಸ್ತಾ ಇದೆ? ಕೈಯನ್ನು ಎತ್ತೋದು ಬೇಡ, ನೀವು ಯಾರು ಕೈ ಕಾಲಲ್ಲಿ ಎತ್ತಲಿಕ್ಕೆ ಹೋಗಬೇಡಿ. ಈಗ ನಿಮ್ಮ ಮನಸ್ಸೊಳಗಡೆನೇ ಎತ್ಕೊಳ್ಳಿ. ನಿಮ್ಮ ಒಳಗಡೆ ಎಷ್ಟು ಜನಕ್ಕೆ ಕನ್ವಿಕ್ಷನ್ ಇದೆ ಅಥವಾ ಒಂದು ಗ್ಯಾರಂಟಿ ಇದೆ, ದೇವರ ವಾಕ್ಯ ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಬೆಲೆ ಉಳ್ಳದ್ದು ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದೆ? ಎಷ್ಟು ಜನರಿಗೆ?
ನೀವು ನಿಜವಾಗಲೂ ಭಾಗ್ಯವಂತರು. ಬಾಕಿ ಇದ್ದವರೆಲ್ಲರೂ ನಿರ್ಭಾಗ್ಯರೇ. ಬೇಜಾರಾಗ್ಲಿಕ್ಕೆ ಹೇಳ್ತಾ ಇರೋದಲ್ಲ, ದಟ್ ಈಸ್ ಟ್ರೂತ್. ಕ್ರೈಸ್ತರಾಗಿದ್ದರೂ ಕೂಡ ನಿಮ್ಗೆ ಅನ್ನಿಸ್ತಾ ಇದೆಯಾ, ದೇವರ ವಾಕ್ಯ ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತನೂ ಬೆಲೆ ಉಳ್ಳದ್ದು, ಅಮೂಲ್ಯವಾದದ್ದು. ಮೋರ್ ದೆನ್ ಎನಿ ಸಿಲ್ವರ್ ಆರ್ ಗೋಲ್ಡ್, ವರ್ಡ್ ಆಫ್ ಗಾಡ್ ಈಸ್ ದಟ್ ಮಚ್ ವ್ಯಾಲ್ಯೂಯೇಬಲ್ ಫಾರ್ ಮೀ, ಮೋರ್ ದೆನ್ ದಟ್. ಅದು ನಿಜ ಆಗಿದ್ದರೆ ಇವತ್ತು ನಾವು ಈ ಲೋಕದಲ್ಲಿ ಬದುಕುವ ನಾವೆಲ್ಲರೂ ಕೂಡ ಮನುಷ್ಯರು, ಎಲ್ಲರ ಜೀವನದ ಒಂದು ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದರೆ ಮೇಕಿಂಗ್ ಮನಿ, ಹಣ ಸಂಪಾದನೆ ಮಾಡಬೇಕು. ಹಣ, ದುಡ್ಡು, ಆಸ್ತಿ ಸಂಪಾದನೆ ಮಾಡಬೇಕು. ಅದು ಗೋಲ್ಡ್ ತಗೋಬೋದು, ಗೋಲ್ಡ್ ಇರ್ಬೋದು, ಅಥವಾ ಸೈಟ್ ಇರ್ಬೋದು. ಯಾವುದೋ ರೀತಿಯಲ್ಲಿ ವಿ ವಾಂಟ್ ಮೋರ್ ಪ್ರಾಪರ್ಟಿ, ಮೋರ್ ಮನಿ. ಯಾಕೆಂದರೆ ನಮ್ಮ ಮೈಂಡಲ್ಲಿ ಒಂದು ಥಾಟ್ ಇದೆ, ಒಂದು ಒಂದು ಸುಳ್ಳಿದೆ. ಹೆಚ್ಚು ಹಣ ಇದ್ದರೆ ಹೆಚ್ಚು ಸುಖವಾಗಿ ಬದುಕಬಹುದು. ಇವತ್ತು ಅದೇ ಒಂದು ಕಾನ್ಸೆಪ್ಟಲ್ಲಿನೇ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತೀವಿ ನಾವು. ಮಕ್ಕಳಿಗೆ ಚೆನ್ನಾಗಿ ಓದಿಸಿದರೆ, ಒಳ್ಳೆಯ ಎಜುಕೇಷನ್ ಕೊಟ್ಟರೆ ಅವರ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ. ಈ ಪ್ರಪಂಚದಲ್ಲಿ ಎಷ್ಟೋ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಅವರ ಅಪ್ಪ ಅಮ್ಮ, ಫ್ಯೂಚರ್ ಹಾಳಾಗೋಗಿದೆ. ಫ್ಯೂಚರ್ ಅಲ್ಲ, ಪ್ರೆಸೆಂಟೇ ಹಾಳಾಗೋಗಿದೆ. ಇನ್ ಫ್ಯೂಚರ್ ಎಲ್ಲಿ? ಎಷ್ಟೋ ಮಕ್ಕಳು ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾರೆ. ಎಷ್ಟೋ ಮಕ್ಕಳು ಇಲ್ಲಿಗಲ್ ರಿಲೇಷನ್ಶಿಪ್ಪಲ್ಲಿದ್ದಾರೆ. ಎಷ್ಟೋ ಯೂತ್ಸ್, ಯಂಗ್ಸ್ಟರ್ಸ್ ಲಿವಿಂಗ್ ಟುಗೆದರ್, ಯೌವನಸ್ಥರು, ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥ ಕ್ರಿಸ್ಟಿಯನ್ ಯಂಗ್ ಪೀಪಲ್ ಲಿವಿಂಗ್ ಟುಗೆದರ್. ಒಂದು ಹುಡುಗ, ಒಂದು ಹುಡುಗಿ, ಎಲ್ಲೋ ಯಾವ ದೇಶದಲ್ಲೋ ಯಾವುದೋ ಊರಲ್ಲೋ ಒಟ್ಟಿಗೆ ಒಂದೇ ರೂಮಲ್ಲಿ ಇರೋದು, ಕೆಲಸಕ್ಕೆ ಹೋಗೋದು, ಲಿವಿಂಗ್ ಟುಗೆದರ್. ಅಪ್ಪನಿಗೂ ಗೊತ್ತಿಲ್ಲ, ಅಮ್ಮನಿಗೂ ಗೊತ್ತಿಲ್ಲ. ಎಷ್ಟೋ ಫ್ಯಾಮಿಲೀಸಲ್ಲಿದ್ದಾರೆ. ಇನ್ನು ಕೆಲವು ಕಡೆ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾರೆ, ಪೋರ್ನೋಗ್ರಫಿಗೆ ಅಡಿಕ್ಟ್ ಆಗಿದ್ದಾರೆ, ಬೇರೆ ಬೇರೆ ವಸ್ತುಗಳಿಗೆ ಅಡಿಕ್ಟ್ ಆಗಿದ್ದಾರೆ. ಅಡಿಕ್ಷನ್ಸ್. ಕೆಲವರು ರೌಡಿಸಮಲ್ಲಿ, ಕೆಲವರು ಸುಮ್ಮನೆ ಸೋಂಬೇರಿಗಳಾಗಿ, ಲೇಸಿ ಆಗಿ ಟೈಮ್ ಪಾಸ್ ಮಾಡಿಕೊಂಡು, ಟೈಮ್ ವೇಸ್ಟ್ ಮಾಡಿಕೊಂಡು, ಎಲ್ಲವನ್ನು ವೇಸ್ಟ್ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಯೂತ್ಸ್ ಎಲ್ಲಿ? ನಮ್ಮ ಫ್ಯಾಮಿಲೀಸಲ್ಲಿ, ಕ್ರೈಸ್ತ ಕುಟುಂಬಗಳಲ್ಲಿ. ಕಾರಣ ಏನು ಕೇಳಿದರೆ, ಗಿವಿಂಗ್ ಇಂಪಾರ್ಟೆನ್ಸ್ ಟು ಮನಿ. ಬೈಬಲ್ ಹೇಳುತ್ತಲ್ವಾ, ಲಸ್ಟ್ ಆಫ್ ದ ಮನಿ ಈಸ್ ದ ರೂಟ್ ಆಫ್ ಆಲ್ ಕೈಂಡ್ಸ್ ಆಫ್ ಈವಿಲ್. ಹಣದ ಆಸೆ, ಹಣದ ವ್ಯಾಮೋಹ ಎಲ್ಲ ಥರದ ಕೇಡಿಗೆ ಕಾರಣ. ನೋಡಿ, ದೇವ್ರು ನೇರವಾಗಿ ಇಳಿದು ಬಂದುಬಿಟ್ಟು ಯಾರ ಹತ್ರನೂ ಮಾತಾಡಲ್ಲ, ಆಯಿತಾ? ಈ ಪ್ರಾರ್ಥನೆ ಮಾಡಿ ದೇವರೇ ನನ್ನ ಜೊತೆಗೆ ಮಾತಾಡಿ ಅಂತ ಕೇಳ್ತೀರಲ್ವಾ ಪ್ರತಿದಿನ. ಈಗ ದೇವರೇ ಮಾತಾಡ್ತಾ ಇದ್ದಾರೆ ಅಂತಲೇ ನಂಬಿ, ದೇವರೇ ನನಗೆ ಯಾಕೆ ಇಷ್ಟೊಂದು ಕಷ್ಟ, ನಾನೇನು ಮಾಡಬೇಕು? ದೇವರೇ ಹೇಳ್ತಾ ಇದ್ದಾರೆ, ಕಮ್ ಔಟ್ ಆಫ್ ದ್ಯಾಟ್ ಲಸ್ಟ್ ಆಫ್ ಮನಿ. ಯು ವಿಲ್ ಹ್ಯಾವ್ ಪೀಸ್ಫುಲ್ ಲೈಫ್, ಯು ವಿಲ್ ಹ್ಯಾವ್ ಜಾಯ್ಫುಲ್ ಲೈಫ್. ಆ ಹಣದ ದುರಿಚ್ಛೆಯಿಂದ, ವ್ಯಾಮೋಹದಿಂದ ಹೊರಗೆ ಬಾ. ನಿನಗೆ ಆನಂದಕರ ಜೀವನ ಇದೆ, ಸಮಾಧಾನಕರವಾದ ಜೀವನ ಇದೆ, ಒಳ್ಳೆ ಜೀವನ ಇದೆ ಅಂತ ದೇವರು ಹೇಳ್ತಾ ಇದ್ದಾರೆ. ಇದು ಎಲ್ಲಿದೆ ಈ ದುರಾಸೆ ಕೇಳಿದರೆ? ಒಳಗಡೆ ಇದೆ ಆಸೆ. ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮಲ್ಲಿ ಇರಬೇಕಾಗಿರೋದು ಒಂದೇ ಒಂದು ಆಸೆ, ಅದು ಯೇಸುವಿನ ಆಸೆ, ವಾಕ್ಯಕ್ಕಾಗಿ ಆಸೆ, ನಿತ್ಯ ಜೀವಕ್ಕಾಗಿ ಆಸೆ. ಆದರೆ ಇವತ್ತು ನಮ್ಮಲ್ಲಿ ಆ ಆಸೆ ಇದೆಯಾ? ನಿಮ್ಮನ್ನು ನೀವೇ ಸೆಲ್ಫ್ ಟೆಸ್ಟ್ ಮಾಡಿ, ಆಯಿತಾ? ನೀವೇನು ನನಗೇನು ಹೇಳೋದು ಬೇಡ, ಇದೆಯೋ ಇಲ್ಲೋ ಅಂತ ನನಗೆ ಹೇಳೋ ಅಗತ್ಯ ಇಲ್ಲ, ನನಗೆ ಹೇಳೋದ್ರಿಂದ ಏನೂ ಲಾಭ ಇಲ್ಲ, ಆಯಿತಾ? ಸೊ ನಿಮಗೆ ಅರ್ಥ ಆದರೆ ಸಾಕು, ನಿಮ್ಮ ಒಳಗಡೆ ಏನು ಆಸೆ ಇದೆ. ವಾಟ್ ಈಸ್ ದ ಡಿಸೈರ್ ಆಫ್ ಯುವರ್ ಲೈಫ್? ವಾಟ್ ಈಸ್ ದ ಪರ್ಪಸ್ ಆಫ್ ಯುವರ್ ಲೈಫ್? ವಾಟ್ ಈಸ್ ದ ಏಮ್ ಆಫ್ ಯುವರ್ ಲೈಫ್?
ನಿಮ್ಮ ಜೀವನದ ಗುರಿ ಏನು? ಉದ್ದೇಶ ಏನು? ಯಾವ ಉದ್ದೇಶ? ಯಾವ ಉದ್ದೇಶಕ್ಕಾಗಿ ಬದುಕ್ತಾ ಇದ್ದೀರಾ? ಏನು ಗುರಿ ಇಟ್ಕೊಂಡು ಬದುಕ್ತಾ ಇದ್ದೀರಾ? ಈ ಪ್ರಪಂಚದಲ್ಲಿ ಬದುಕೋ ಪ್ರತಿಯೊಬ್ಬರಿಗೂ ಒಂದೊಂದು ಗುರಿ, ಉದ್ದೇಶಗಳಿದ್ದೇ ಇರುತ್ತೆ. ಎಲ್ಲ ನಮ್ಮ ಶರೀರಕ್ಕೆ ಸಂಬಂಧಪಟ್ಟಿದ್ದೆ, ಎಲ್ಲ ಈ ಲೋಕದ ಜೀವನಕ್ಕೆ ಸಂಬಂಧಪಟ್ಟಿದ್ದೆ. ಆದರೆ ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮಲ್ಲಿ ಒಂದು ಗುರಿ, ಉದ್ದೇಶ ಇರಬೇಕು. ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಅದು ನಿತ್ಯ ಜೀವಕ್ಕೆ, ಸ್ವರ್ಗ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ದೇವರಿಗೆ ಸಂಬಂಧಪಟ್ಟಿದ್ದು. ಅಂಥ ಒಂದು ಇಂಟೆನ್ಷನ್ಸ್, ಅಂಥ ಒಂದು ಪರ್ಪಸ್, ಅಂಥ ಒಂದು ಥಾಟ್ ನಮ್ಮ ಹಾರ್ಟ್ ಒಳಗಡೆ ಇದೆಯಾ? ಇಲ್ಲದೇ ಇದ್ದರೆ ಇವತ್ತಿಂದ ಅದು ಬರಬೇಕು. ಅದು ಬರಲಿಕ್ಕೆ ನಿಮ್ಮ ಹಾರ್ಟನ್ನು ಓಪನ್ ಮಾಡಿ ಕೊಡಬೇಕು. ಇಲ್ಲದೇ ಇದ್ದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೆ ಈ ಪ್ರಪಂಚದಲ್ಲಿ ಏನೋ ಕಷ್ಟ ಆಗುತ್ತೆ, ಕಾಯಿಲೆ ಬಂದು ಸತ್ತೋಗ್ಬಿಡ್ತೀರಿ, ಅಥವಾ ನೀವು ಹಾಳಾಗಿ ಹೋಗ್ತೀರಿ, ಆ ಥರ ಏನೂ ಇಲ್ಲ. ಯೇಸು ಕ್ರಿಸ್ತನ ಆ ಒಂದು ಅನ್ಯೋನ್ಯತೆ ನಿಮಗೆ ನಷ್ಟ ಆಗುತ್ತೆ. ಒಂದು ಎರಡನೇದಾಗಿ ಆ ಒಂದು ಇಟರ್ನಲ್ ಲೈಫ್ ಇಲ್ಲದಾಗತ್ತೆ. ಇದು ನಷ್ಟ ಆಗಿಬಿಟ್ರೆ ನೀವಿಷ್ಟು ವರ್ಷ ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡಿ, ಬೈಬಲ್ ಓದಿ, ರಿಟ್ರೀಟ್ಸಿಗೆ ಹೋಗಿ, ನೀವು ಕೆಲವರು ಇದ್ದೀರಲ್ಲ ವರ್ಡ್ ಆಫ್ ಗಾಡ್ ಎಲ್ಲ ಕನ್ಫೆಸ್ ಮಾಡೋಬ್ರು, ಕನ್ಫೆಸ್ ಮಾಡಿ 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 ಎಲ್ಲ ಪಡ್ಕೊಂಡು ಲಾಸ್ಟಿಗೆ ನರಕಕ್ಕೆ ಹೋದರೆ ಏನು ಪ್ರಯೋಜನ? ಡೋಂಟ್ ಥಿಂಕ್ ದ್ಯಾಟ್ ಜಸ್ಟ್ ಬಿಕಾಸ್ ಯು ಆರ್ ಕನ್ಫೆಸ್ಸಿಂಗ್ ದ ವರ್ಡ್ ಆಫ್ ಗಾಡ್ ಎವ್ರಿ ಡೇ ಯು ವಿಲ್ ಗೋ ಟು ಹೆವೆನ್. ಬಾಯಲ್ಲಿ ದೇವರ ವಾಕ್ಯ ಪ್ರತಿದಿನ ಹೇಳ್ತಾ ಇರೋದ್ರಿಂದ ಸ್ವರ್ಗಕ್ಕೆ ಹೋಗ್ತೀರೇನೋ ಅಂತ ಯಾರು ತಿಳ್ಕೊಬೇಡಿ. ಆ ರೀತಿ ಒಂದು ಮೆಥಡ್ ಬೈಬಲ್ನಲ್ಲಿ ದೇವರಿಟ್ಟಿಲ್ಲ. ಅದರಿಂದ ಸ್ವರ್ಗಕ್ಕೆ ಹೋಗಬೇಕಾದ್ರೆ ಏನು ಮಾಡಬೇಕು? ಸ್ವರ್ಗಕ್ಕೆ ಹೋಗೋ ಆಸೆ ಇದೆಯಾ? ಇಲ್ಲ. ಸದ್ಯಕ್ಕೆ ಇಲ್ಲಿ ನಾವು ಚೆನ್ನಾಗಿದ್ದರೆ ಸಾಕು ಅಂತ ಅಲ್ವಾ? ಸ್ವರ್ಗ ಆಮೇಲೆ ನೋಡೋಣ. ಯಾರಿಗೆ ಗೊತ್ತು ಸ್ವರ್ಗ? ಯಾರಾದರೂ ನೋಡಿದ್ದಾರೆ? ನಾನಂತೂ ನೋಡಲಿಲ್ಲ. ನಿಮ್ಮಲ್ಲಿ ಯಾರೂ ನೋಡಿರಲಿಕ್ಕಿಲ್ಲ. ಆ ಥರ ನೋಡಿದವ್ರು ಯಾರೂ ಇಲ್ಲ ಅಲ್ವಾ? ಸೊ ಅದರಿಂದ ನಾವು ಕೇಳುತ್ತೀವಿ, ಸ್ವರ್ಗಕ್ಕೆ ಯಾರಿಗೆ ಗೊತ್ತು? ಸತ್ತ ಮೇಲೆ ಏನಾಗುತ್ತೆ ಅಂತ ಯಾರಿಗೆ ಗೊತ್ತು? ಸತ್ತ ಮೇಲೆ ಏನಾಗುತ್ತೆ ಅಂತ ಯಾರಿಗೆ ಗೊತ್ತು ಅಂತ ನೀವು ಪ್ರಶ್ನೆ ಕೇಳೋದಾದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೆ ಏನು ಗೊತ್ತಿಲ್ಲ? ನಿಮಗೆ ದೇವರ ವಾಕ್ಯದ ಜ್ಞಾನ ಇಲ್ಲ ಅಂತ ಆಯಿತು. ಸತ್ತ ಮೇಲೆ ಏನಾಗುತ್ತೆ ಅಂತ ನಿಮಗೆ ಅರಿವು ಇಲ್ಲದೇ ಇದ್ದರೆ ನಿಮ್ಮ ವಿಶ್ವಾಸಕ್ಕೆ ಬೆಲೆನೇ ಇಲ್ಲ, ನಿಮ್ಮ ಕ್ರೈಸ್ತ ಜೀವನಕ್ಕೆ ಬೆಲೆನೇ ಇಲ್ಲ. ನೀವು ಪ್ರಾರ್ಥನೆ ಮಾಡೋದೇ ವೇಸ್ಟ್, ಚರ್ಚಿಗೆ ಹೋಗೋದು ವೇಸ್ಟ್, ನೀವು ಈ ನೊವೇನಗಳು ಮಾಡೋದು ವೇಸ್ಟ್, ಬೈಬಲ್ ಓದೋದು ವೇಸ್ಟ್, ವಾಕ್ಯನ ಕನ್ಫೆಸ್ ಮಾಡೋದು ವೇಸ್ಟ್, ಪಾಪನ ಕನ್ಫೆಸ್ ಮಾಡೋದು ವೇಸ್ಟ್, ಬ್ಯಾಪ್ಟಿಸಮ್ ತಗೊಂಡಿದ್ದೇ ವೇಸ್ಟ್, ಕ್ರಿಶ್ಚಿಯನ್ ಆಗಿದ್ದೇ ವೇಸ್ಟ್, ಈಸ್ಟರ್ ಮಾಡಿದ್ದು ವೇಸ್ಟೇ, ನೆಕ್ಸ್ಟ್ ಕ್ರಿಸ್ಮಸ್ ಮಾಡೋದು ವೇಸ್ಟೇ. ಎವ್ರಿಥಿಂಗ್ ಈಸ್ ವೇಸ್ಟ್ ಇಫ್ ಯು ಡು ನಾಟ್ ನೋ ವಾಟ್ ವಿಲ್ ಹ್ಯಾಪನ್ ಆಫ್ಟರ್ ದ ಡೆತ್. ಮರಣದ ನಂತರ ಏನಾಗಲಿಕ್ಕಿದೆ ನನಗೆ ಅಂತ ನಿನಗೆ ಗೊತ್ತಿಲ್ಲದೆ ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗಿ ನೀನು ಬದುಕೋದಾದರೆ ನೀನೊಬ್ಬ ವಿಶ್ವಾಸಿನೇ ಅಲ್ಲ, ಡಮ್ಮಿ ಪೀಸು. ನಿನ್ನ ಬದುಕಿ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ನಾಟಕ ಮಾಡಿಕೊಂಡು ಬದುಕಬೇಕಷ್ಟೇ. ಊರವ್ರು ಹೇಳ್ತಾರೆ, ಅಕ್ಕಪಕ್ಕದ ಮನೆಯವ್ರು ಹೇಳ್ತಾರೆ, ನಿಮ್ಮ ಕ್ರಾಸು, ಶಿಲುಬೆ, ಸ್ಟ್ಯಾಚ್ಯೂನೆಲ್ಲ ನೋಡಿ ಇದು ಕ್ರಿಶ್ಚಿಯನ್ ಫ್ಯಾಮಿಲಿ ಅಂತ. ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಒಂದು ಧರ್ಮವನ್ನು ಆಚರಣೆ ಮಾಡ್ಕೊಂಡು ಹೋದಂಗೆ ಆಯಿತು. ಯು ಆರ್ ಪ್ರಾಕ್ಟೀಸಿಂಗ್ ಓನ್ಲಿ ಎ ರಿಲಿಜಿಯನ್. ಪ್ರಯೋಜನ ಇಲ್ಲ. ಅದರಿಂದ ನಮಗದು ಗೊತ್ತಿರಬೇಕು. ನಾವು ಒಂದು ದಿನ ಸಾಯ್ತೀವಿ ಅಂತ ಎಲ್ರಿಗೂ ಗೊತ್ತು, ಯಾಕಂದರೆ ಸಾವನ್ನ ನೋಡಿದ್ದೀವಿ ಅಲ್ವಾ? ವಿ ನೋ ವಿ ವಿಲ್ ಡೈ. ಆದರೂ ಮನುಷ್ಯನ ಒಳಗಡೆ ಏನಿದೆ? ಈ ದುರಾಸೆ ಹೋಗೋದಿಲ್ಲ. ಸಾಯ್ತೀವಿ ಅಂತ ಗೊತ್ತಿದ್ರೂ ದುರಾಸೆ ಇದೆ. ಇದೆಯೋ ಇಲ್ವೋ? ಇದೆ. ಬೈಬಲಲ್ಲಿ ಕ್ಲೀನಾಗಿ ಹೇಳಿದೆ. ಈಗಷ್ಟೇ ವಾಕ್ಯ ಕೇಳಿಸ್ಕೊಂಡ್ವಿ. ನಾವು ಬರಬೇಕಾದ್ರೆ ಏನೆಲ್ಲ ತಗೊಂಡು ಬಂದ್ವಿ? ಕಾರು, ಮನೆ, ಗಂಡ, ಹೆಂಡತಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಬಂದ್ವಾ? ಬೈಬಲ್, ನೋಟ್ ಪುಸ್ತಕ, ಪೆನ್ ಎಲ್ಲ ತಗೊಂಡು ಬಂದ್ವಾ? ಇಲ್ಲ. ಹೋಗಬೇಕಾದ್ರೆ ಎಲ್ಲ ಹೊತ್ಕೊಂಡು ಹೋಗ್ತೀವಾ? ಹೊತ್ಕೊಂಡು ಹೋಗೋದಿಲ್ಲ. ಏನು ಹೊತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಟ್ರೈ ಮಾಡಿದರೂ ಆಗೋದಿಲ್ಲ. ಆದರೂ ನಾವು ಏನು ಮಾಡ್ತೀವಿ? ನಮ್ಮದು, ಇದು ನಂದು, ಇದು ನಂದು, ಇದು ನನ್ನ ಪ್ರಾಪರ್ಟಿ, ಇದು ನನ್ನ ಸೈಟು, ಇದು ನನ್ನ ಮನೆ, ಇದು ನಂದು ಅಂತ ಹೇಳ್ಬಿಟ್ಟು ಕುಸ್ತಿ ಆಡ್ತೀವಿ, ಕೇಸ್ ಹಾಕ್ತೀವಿ. ಇವ್ರು ಅವ್ರ ಮೇಲೆ ಕೇಸ್ ಹಾಕ್ತಾರೆ, ಅವ್ರು ಇವ್ರ ಮೇಲೆ ಕೇಸ್ ಹಾಕ್ತಾರೆ.
ಎಂಥ ಒಂದು ಫೂಲಿಶ್ನೆಸ್. ಕ್ರೈಸ್ತರಾಗಿ ನಾವು ಬದುಕ್ತಾ ಇದ್ದೀವಿ ಇವತ್ತು. ವಾಟ್ ವಿ ಆರ್ ಟ್ರೂಲಿ ಲ್ಯಾಕಿಂಗ್ ಟುಡೇ. ನಮ್ಮ ನಿಜವಾದ ಕೊರತೆ ಏನು ಅಂದರೆ, ನಾವು ನಿಜವಾಗಲೂ ಇವತ್ತು ಕೊರತೆಯಲ್ಲಿದ್ದೀವಿ. ಯಾವುದರ ಕೊರತೆ ಗೊತ್ತಾ? ದೇವರ ಜ್ಞಾನದ ಕೊರತೆ. ವಾಟ್ ವಿ ಆರ್ ಟ್ರೂಲಿ ಲ್ಯಾಕಿಂಗ್ ಈಸ್ ದ ಡಿವೈನ್ ವಿಸ್ಡಮ್. ದೇವರ ಜ್ಞಾನ ಇವತ್ತು ನಮ್ಮಲ್ಲಿಲ್ಲ. ನಮಗೆ ಬಹಳ ಪ್ರಾರ್ಥನೆ ಗೊತ್ತು, ಅದರಲ್ಲೂ ವಿ ಕ್ಯಾಥಲಿಕ್ಸ್, ಕಥೋಲಿಕರಾದ ನಮಗೆ ಗೊತ್ತಿರುವಷ್ಟು ಪ್ರಾರ್ಥನೆ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಬಿಡಿ. ಆದರೆ ಪ್ರಯೋಜನ ಏನು ಕೇಳಿದರೆ ಏನು ಪ್ರಯೋಜನ ಇಲ್ಲ. ಅನ್ಯ ಧರ್ಮೀಯರಿಗೆ ಸುಮಾರು ಮಂತ್ರಗಳೆಲ್ಲ ಗೊತ್ತಲ್ವಾ, ಆದರೆ ಅದಕ್ಕಿಂತ ಜಾಸ್ತಿ ನಮ್ಮ ಕಥೋಲಿಕರಿಗೆ ಗೊತ್ತು. ನಿಮ್ಮ ಕೊಂಕಣಿಯಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಕನ್ನಡದಲ್ಲಿ ಒಂದು ಪುಸ್ತಕ ಇದೆ, ರೆಡ್ ಬುಕ್, ದೊಡ್ಡ ಜಪದ ಪುಸ್ತಕ ಅಂತ ಇದೆ. ನೋಡಿದ್ದೀರಾ? ನಿಮ್ಮ ಫಾದರನ್ನು ಹೋಗಿ ಕೇಳಿ, ಆಮೇಲೆ ಹೇಳ್ಬೋದು. ಕನ್ನಡದಲ್ಲಿ ದೊಡ್ಡ ಜಪದ ಪುಸ್ತಕ ಅಂತ ಒಂದು ಪುಸ್ತಕ ಇದೆಯಲ್ವಾ, ಎಲ್ಲ ಕ್ಯಾಥಲಿಕ್ ಪ್ರೇಯರ್ಸ್ ಇದೆಯಲ್ಲ, ಕೊಂಕಣಿಲಿ ಅದ್ರ ಹೆಸರೇನು ಕೇಳಿ, ಅಥವಾ ಆ ಥರ ಬುಕ್ ಇದೆಯಾ ಕೇಳಿ. ಇದೆ. ಹಾಂ, ಇದೆಯಾ? ಬೇಡ, ನೀವು ಅದು ಹುಡುಕೋದು ಬೇಡ, ಸದ್ಯ ಬೈಬಲ್ ಹುಡುಕಿ ಸಾಕು. ಓಕೆ. ಸೊ ಅದರಲ್ಲಿ ತುಂಬ ಪ್ರೇಯರ್ಸ್ ಇದೆ, ಆಯಿತಾ? ಸತ್ತಾಗ ಒಂದು ಪ್ರೇಯರು, ಸಾಯ್ತಾ ಇರಬೇಕಾದ್ರೂ ಒಂದು ಪ್ರೇಯರು, ಸತ್ತು 3 ದಿವಸ ಆದಮೇಲೆ ಒಂದು ಪ್ರೇಯರು, ಹುಟ್ಟಿದ ಮೇಲೆ ಒಂದು ಪ್ರೇಯರು, ಹುಟ್ಟಿ ಬೆಳೀತಾ ಇರಬೇಕಾದ್ರೂ ಒಂದು ಪ್ರೇಯರು, ಮದುವೆಗೆ ಒಂದು ಪ್ರೇಯರು, ಮಕ್ಕಳಾದಾಗ ಒಂದು ಪ್ರೇಯರು, ಮನೆ ಕಟ್ಟಲಿಕ್ಕೆ ಒಂದು ಪ್ರೇಯರು, ಈ ರೀತಿ ಸಾವಿರಾರು ಪ್ರಾರ್ಥನೆಗಳಿದೆ. ಬೇರೆ ಬೇರೆ ಸೈಂಟ್ಸಿಗೆ ಇರ್ತಕ್ಕಂಥ ನೊವೇನಗಳು ಅದೆಲ್ಲ ಇದೆ. ಇದೆಲ್ಲ ಓದೋರಿದ್ದಾರೆ ಎಷ್ಟೋ ಜನ, ಇದೆಲ್ಲ ಮಾಡೋರಿದ್ದಾರೆ. ನಿಮ್ಮಲ್ಲಿ ಎಷ್ಟು ಜನ ಇದ್ದರೂ ನನಗೆ ಗೊತ್ತಿಲ್ಲ. ಇದು ಯಾವುದು ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನನ್ ಆಫ್ ದೀಸ್ ವಿಲ್ ಟೇಕ್ ಯು ಟು ಹೆವನ್. ಇದು ಯಾವುದು ನಿಮ್ಮನ್ನು ಸ್ವರ್ಗ ರಾಜ್ಯಕ್ಕೆ ಕರ್ಕೊಂಡು ಹೋಗೋದಿಲ್ಲ. ನನ್ ಆಫ್ ದೀಸ್ ಥಿಂಗ್ಸ್ ವಿಲ್ ಟೇಕ್ ಯು ಟು ಫೆಲೋಶಿಪ್ ವಿತ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಅನ್ಯೋನ್ಯತೆಗೆ ಇದು ಯಾವುದು ನಿಮ್ಮನ್ನು ಕರ್ಕೊಂಡು ಬರೋದು ಇಲ್ಲ. ಹಾಗಾದರೆ ನಮಗೆ ನಿಜವಾಗ್ಲೂ ಇವತ್ತು ಬೇಕಾಗಿರೋದೇನು ಅಂದರೆ, ನಿಜವಾದ ದೇವರ ಜ್ಞಾನ ಬೇಕು, ಡಿವೈನ್ ವಿಸ್ಡಮ್ ಬೇಕು. ಈ ಡಿವೈನ್ ವಿಸ್ಡಮ್ ನಮಗೆ ಬೇಕಾದರೆ ಫಸ್ಟ್ ಥಿಂಗ್ ನಮಗೊಂದು ದೈವಿಕವಾದ ಜೀವನ ಬೇಕು. ಈಗ ನಮಗೊಂದು ಜೀವನ ಇದೆ, 2 ರೀತಿ ಜೀವನ ಇದೆ. ಒಂದು ಸ್ಪಿರಿಚುವಲ್ ಲೈಫ್, ಇನ್ನೊಂದು ಫಿಸಿಕಲ್ ಲೈಫ್. ಶಾರೀರಿಕವಾದ ಜೀವನ, ಇನ್ನೊಂದು ಆತ್ಮಿಕವಾದ ಜೀವನ. ಶಾರೀರಿಕವಾದ ಜೀವನ ಅಂದರೆ ನಾವೆಲ್ಲರೂ ಬದುಕ್ತಾ ಇದ್ದೀವಿ ಈ ಶರೀರದಲ್ಲಿ, ಅನೇಕ ಆಸೆಗಳಿಟ್ಕೊಂಡು, ಆಕಾಂಕ್ಷೆಗಳಿಟ್ಕೊಂಡು ನಾವು ಶಾರೀರಿಕವಾದ ಜೀವನವನ್ನು ಜೀವಿಸ್ತಾ ಇದ್ದೀವಿ. ಇದು ಎಲ್ಲರೂ ನಾವು ಜೀವಿಸ್ತಾ ಇದ್ದೀವಿ. ಅಲ್ಲಿ ನಾಯಿ ಕೂಗ್ತಾ ಇತ್ತಲ್ಲ, ಅದು ಜೀವಿಸ್ತಾ ಇದೆ ನೋಡಿ, ಕೂಗ್ತಾ ಇದೆಯಲ್ವಾ. ಸೊ ಅದಕ್ಕೆ ಏನು ಆಯಿತು, ಅದಕ್ಕೆ ಬೊಗಳ್ತಾ ಇದೆ. ನಮಗೂ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವು ಕೂಡ ಮನೇಲಿ ಬೊಗಳ್ತೇವೆ. ಗಂಡ ಹೆಂಡತಿ ಹತ್ರ, ಹೆಂಡತಿ ಗಂಡನ ಹತ್ರ, ಅಪ್ಪ ಅಮ್ಮ ಮಕ್ಕಳ ಹತ್ರ, ಈಗ ಮಕ್ಕಳು ಅಪ್ಪ ಅಮ್ಮನ ಹತ್ರ ಬೊಗಳ್ತಾರೆ. ಸೊ ಆ ಮನೆಯವರು ಈ ಮನೆಯವರು, ಈ ಮನೆಯವರು ಆ ಮನೆಯವ್ರ ಹತ್ರ. ಸೊ ಡಿಫ್ರೆನ್ಸ್ ಏನು ಕೇಳಿದರೆ, ಅದನ್ನು ಕಟ್ಟಿ ಹಾಕಿದ್ದಾರೆ, ನಮ್ಮನ್ನ ಬಿಟ್ಟುಬಿಟ್ಟಿದ್ದಾರೆ. ಅದಕ್ಕೆ 4 ಕಾಲಿದೆ, ನಮಗೆ 2 ಕಾಲಿದೆ. ಅದಕ್ಕೆ ಊಟ ಯಾರಾದರೂ ಕೊಡಬೇಕು, ಅದು ಹುಡುಕುತ್ತೆ ಪಾಪ. ನಾವು ಅಡುಗೆ ಮಾಡ್ಕೊಂಡು ತಿಂತೀವಿ. ನಮಗೆ ಏನಂದರೆ ದೇವರು ಬುದ್ಧಿ ಕೊಟ್ಟಿದ್ದಾರೆ, ಸೊ ನಾವು ಅಡುಗೆ ಮಾಡಿಕೊಂಡು ತಿಂತೀವಿ. ಮಾತ್ರ ಅಲ್ಲ, ಇಷ್ಟ ಬಂದಿದ್ದೆಲ್ಲ ನಾವು ತಿಂತೀವಿ. ಆಮೇಲೆ ಕಾಯಿಲೆ ಬರೆಸ್ಕೊಳ್ತೀವಿ. ನಾಯಿಗಳು ನೋಡಿ, ಸಾಧಾರಣವಾಗಿ ಕಾಯಿಲೆ ಬಿದ್ದಷ್ಟೊಂದು ಸಾಯೋದಿಲ್ಲ, ವಯಸ್ಸಾಗಿ ಸತ್ತೋಗುತ್ತೆ. ಯಾಕೆಂದರೆ ಅದು ಒಳ್ಳೆ ಫುಡ್ ತಿನ್ನುತ್ತೆ. ಅದು ಇಷ್ಟ ಬಂದಿದ್ದೆಲ್ಲ ತಿನ್ನೋದಿಲ್ಲ, ನಾವು ಕೊಟ್ಟಿದ್ದು ಮಾತ್ರ ತಿನ್ನುತ್ತೆ. ಅಳಿಸಿ ತಿಂದರೂ ಕೂಡ ಸಾಯೋದಿಲ್ಲ, ಯಾಕೆಂದರೆ ಅದ್ರ ಒಳಗಡೆ ದುರಾಸೆ ಇಲ್ಲ, ಲಸ್ಟ್ ಇಲ್ಲ. ಸೊ ಮನುಷ್ಯ ಏನಂದರೆ, ದುಡ್ಡಿದೆ, ಸ್ಟವ್ ಇದೆ, ಗ್ಯಾಸ್ ಇದೆ, ಮನಸ್ಸಿಗೆ ಬಂದಿದ್ದೆಲ್ಲ ಯೂಟ್ಯೂಬಲ್ಲಿ ಏನೆಲ್ಲ ನೋಡ್ತೀವೋ ಎಲ್ಲ ಮಾಡ್ಕೊಂಡು ತಿಂತೀವಿ. ತಿಂದು ಕಾಯಿಲೆ ಬರ್ಸ್ಕೊಳ್ತೀವಿ. ಕಾಯಿಲೆ ಬಂದ ಮೇಲೆ ವಾಕ್ಯ ಹೇಳ್ತಾ ಕೂತ್ಕೊಳ್ತೀವಿ, ಬೈ ದ ವುಂಡ್ಸ್ ಆಫ್ ಜೀಸಸ್ ಐ ಆಮ್ ಹೀಲ್ಡ್, ಬೈ ದ ವುಂಡ್ಸ್ ಆಫ್ ಜೀಸಸ್ ಐ ಆಮ್ ಹೀಲ್ಡ್. ಇದು ಎಲ್ಲ ಇದೆಯಲ್ವಾ, ಅಟ್ಟರ್ ಫೂಲಿಶ್ನೆಸ್. ಕಾಯಿಲೆ ಬಂದಮೇಲೆ ವಾಕ್ಯ ಹೇಳೋದಲ್ಲ. ಕಾಯಿಲೆ ಬಂದಮೇಲೆ ವಾಕ್ಯ ಯಾಕೆ ಹೇಳೋದು? ಕಾಯಿಲೆ ವಾಸಿ ಆಗಲಿಕ್ಕೆ. ವಾಸಿ ಆದರೆ ಏನು ಮಾಡ್ತೀಯಾ? ಇನ್ನೂ ಸ್ವಲ್ಪ ತಿಂತೀಯ ಅಷ್ಟೇ. ಬೇರೆ ಏನು ಬೈಬಲ್ ಹಿಡ್ಕೊಂಡು ಶುಭ ಸಂದೇಶ ಏನು ಸಾರೋದಿಲ್ಲ. ಕಾಯಿಲೆ ಬಂದಾಗ ಮೆಡಿಸಿನ್ ಥರ ವಾಕ್ಯ ಹೇಳೋದು. ವಾಕ್ಯ ಹೇಳಿ ಆದಮೇಲೆ ಕಾಯಿಲೆ ವಾಸಿ ಆಯಿತು. ಕಾಯಿಲೆ ವಾಸಿ ಆದಮೇಲೆ ಸಾಕ್ಷಿ ಹೇಳೋದು, ನನ್ನ ಕಾಯಿಲೆ ಹೋಯ್ತು, ವಾಕ್ಯ ಹೇಳಿದೆ ಅಂತ. ಅವನ ಕಾಯಿಲೆ ಹೋಯಿತು, ಅದರ ಒಳಗಡೆ ಜ್ಞಾನ ಬರಬೇಕಲ್ವಾ. ಫಸ್ಟ್ ಬರಬೇಕಾಗಿರೋದೇನು ಗೊತ್ತಾ? ನಮ್ಮ ಒಳಗಡೆ ಬೆಳಕು ಬರಬೇಕು. ನಮ್ಮ ಒಳಗಡೆ ಏನು ಬರಬೇಕು?
ಬೆಳಕು ಬರಬೇಕು. ಈ ಬೆಳಕಿನ ಹೆಸರೇ ಯೇಸು ಕ್ರಿಸ್ತರು. ದ ನೇಮ್ ಆಫ್ ದಟ್ ಲೈಟ್ ಈಸ್ ಜೀಸಸ್ ಕ್ರೈಸ್ಟ್. ಎಲ್ಲಿಯವರೆಗೆ ಒಬ್ಬ ಮನುಷ್ಯನ ಒಳಗಡೆ ಬೆಳಕು ಬರೋದಿಲ್ವೋ, ಹಿ ಹಿಮ್ಸೆಲ್ಫ್ ಈಸ್ ಡಾರ್ಕ್ನೆಸ್. ಅವನೇ ಕತ್ತಲೆ ಆಗಿರ್ತಾನೆ ಮತ್ತು ಅವನು ಕತ್ತಲೆಯಲ್ಲೇ ಇರ್ತಾನೆ. ನೀನು ಕ್ರಿಶ್ಚಿಯನ್ ಆಗಿರ್ಬೋದು, ನಾನ್ ಕ್ರಿಶ್ಚಿಯನ್ ಆಗಿರ್ಬೋದು. ಒಳಗಡೆ ಫಸ್ಟ್ ಬರಬೇಕಾಗಿರೋದು ನಮಗೆ ಬೆಳಕು, ಡಿವೈನ್ ಲೈಟ್. ದೈವಿಕವಾದ ಒಂದು ಬೆಳಕು ನಮ್ಮ ಒಳಗಡೆ ಬರಬೇಕು. ಈ ಬೆಳಕು ಬಂದರೆ ಮಾತ್ರ ನಮಗೆ ಕಾಣಿಸುತ್ತೆ. ಏನು ಕಾಣಿಸುತ್ತೆ ಕೇಳಿದರೆ, ಆಧ್ಯಾತ್ಮಿಕವಾದದ್ದು ನಮಗೆ ಕಾಣಿಸುತ್ತೆ. ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 3 ಹೇಳ್ತಾರೆ, ಓದೋಣ. ಎಫಿಷಿಯನ್ಸ್ ಚಾಪ್ಟರ್ 1 ವರ್ಸ್ 3. ನಮ್ಮ ಪ್ರಭು ಯೇಸು ಕ್ರಿಸ್ತರ ಪಿತನಾದ ದೇವರಿಗೆ ಸ್ತುತಿ ಸಲ್ಲಲಿ. ಪಿತದೇವರು ಸ್ವರ್ಗಲೋಕದಿಂದ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾರೆ. ಬ್ಲೆಸ್ಡ್ ಬಿ ದ ಗಾಡ್, ದ ಫಾದರ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್, who has blessed us in Christ with every spiritual blessing in the heavenly places. ವಾಕ್ಯ ಏನು ಹೇಳುತ್ತೆ? God has already blessed us with all the spiritual blessings in whom? In Christ Jesus. ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರು ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ನಮಗೆ ಕೊಟ್ಟಿದ್ದಾರೆ. ಆಧ್ಯಾತ್ಮಿಕ ಆಶೀರ್ವಾದಗಳು ಯಾವುದೆಲ್ಲ ಕಾಣಿಸ್ತಾ ಇದೆ ನಿಮಗೆ? ಯಾವುದೆಲ್ಲ ಅನುಭವಿಸ್ತಾ ಇದ್ದೀರಿ? ಒಬ್ಬೊಬ್ಬರೇ ಹೇಳ್ಬೋದಾ? ಸ್ವಲ್ಪ ಅನುಭವಿಸ್ತಾ ಇರೋರು, ವಾಟ್ ಆರ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಇನ್ ಯುವರ್ ಲೈಫ್? ಕ್ರೈಸ್ತರಲ್ವಾ? ಕ್ರೈಸ್ತರು, ಕ್ರಿಶ್ಚಿಯನ್ಸ್ ಎಲ್ಲ ಹೇಳಿ, ಪರವಾಗಿಲ್ಲ. ಅದು ಓಕೆ. ಈ ವಾಕ್ಯ ಓದಿದ್ರಲ್ವಾ? ತಂದೆಯಾದ ದೇವರು ಯೇಸು ಕ್ರಿಸ್ತರಲ್ಲಿ ನಮಗೆ ಎಲ್ಲ ಬಗೆಯ ಇನ್ಯಾವುದೂ ಇಲ್ಲ. ಸ್ವರ್ಗ ಖಾಲಿ ಆಯಿತಾ? ನೀವು ಆಶೀರ್ವಾದ ಮಾಡಿ ಅಂದರೆ ಏನಿಲ್ಲ ಅಲ್ಲಿ, ಸುಮ್ಮನೆ ಕೇಳ್ಬೋದು ಅಷ್ಟೇ. ಶಾಂತಿ ಸಮಾಧಾನ, ವೆರಿ ಗುಡ್. ಶಾಂತಿ ಸಮಾಧಾನ ಅಂದರೆ ಈ ಲೋಕದ ಶಾಂತಿ ಸಮಾಧಾನ ಅಲ್ಲ. ಗಂಡ ಒಳ್ಳೆ ಮಾಂಸ ತೊಗೊಬಂದ ತಕ್ಷಣ ಶಾಂತಿ ಆಯಿತು ಇವತ್ತು, ಆ ಶಾಂತಿ ಅಲ್ಲ. ಅಥವಾ ಮಕ್ಕಳು ಪರೀಕ್ಷೆಯಲ್ಲಿ ಪಾಸ್ ಆದ ತಕ್ಷಣ ಒಂದು ಶಾಂತಿ ಸಿಕ್ತಪ್ಪ, ಅಂತೂ ಇಂತೂ ನಮ್ಮ ಸಾಲ ಎಲ್ಲ ತೀರ್ತಪ್ಪ, ಇನ್ಮೇಲೆ ನಮಗೆ ಶಾಂತಿಯಿಂದ ಬದುಕ್ಬೋದು. ಡಾಕ್ಟ್ರ್ ಹೇಳಿಬಿಟ್ರು ನೀನು ಸಾಯೋದಿಲ್ಲ ಅಂತ, ಕಿಡ್ನಿ 2 ಓಕೆ, ಕ್ಯಾನ್ಸರ್ ಇಲ್ಲ ಅಂತ ರಿಪೋರ್ಟ್ ಬಂತು, ಪಾಸಿಟಿವ್ ಬಂತು, ಅದು ಆವಾಗೊಂದು ಶಾಂತಿ. ಆ ಶಾಂತಿ ಸಮಾಧಾನ ಅಲ್ಲ. ಇದು ಎಲ್ಲ ಪರಿಸ್ಥಿತಿಯಲ್ಲೂ ಯಾವ ಸ್ಥಿತಿಯಲ್ಲಿದ್ದರೂ ನಮ್ಮೊಳಗಡೆ ಒಂದು ಶಾಂತಿ ಇರುತ್ತೆ. ಅದು ನಿಮಗೆ ಈ ಪ್ರಪಂಚದಲ್ಲಿ ಸಿಗೋದಿಲ್ಲ. ದಟ್ ಈಸ್ ಎ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ಓನ್ಲಿ ಇನ್ ಕ್ರೈಸ್ಟ್ ಯು ವಿಲ್ ಫೈಂಡ್ ದ್ಯಾಟ್ ಪೀಸ್. ಯು ಕೆನಾಟ್ ಫೈಂಡ್ ದ್ಯಾಟ್ ಪೀಸ್ ಇನ್ ಎನಿ ಹ್ಯೂಮನ್ ಬೀಯಿಂಗ್ ಆರ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್. ಈ ಲೋಕದಲ್ಲಿ ಯಾವ ವಸ್ತುಗಳಲ್ಲಿಯೂ, ಈವನ್ ಇನ್ ಹೀಲಿಂಗ್, ನಿಮ್ಮ ಫಿಸಿಕಲ್ ಹೀಲಿಂಗಲ್ಲೂ ಕೂಡ ಸಿಗೋದಿಲ್ಲ. ಯಾವುದೇ ಥರದ ಪ್ರಪಂಚದ ಆಶೀರ್ವಾದಗಳಲ್ಲೂ ಸಿಗೋದಿಲ್ಲ. ಅದು ಸಿಗೋದು ಓನ್ಲಿ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನೀನು ಬರುವಾಗ, ಕ್ರಿಸ್ತನಲ್ಲಿ ಇದ್ದವರಿಗೆ ದೇವರು ಸ್ಪೆಷಲ್ ಆಗಿ ಇಟ್ಟಿರೋದು ಅದು. ಇಟ್ಸ್ ಎ ಸ್ಪೆಷಲ್ ಪ್ರಿವಿಲೇಜ್ ಫಾರ್ ಎವ್ರಿ ಒನ್ ಹೂ ಈಸ್ ಇನ್ ಕ್ರೈಸ್ಟ್ ಜೀಸಸ್. ನೀವು ಕ್ರಿಸ್ತನಲ್ಲಿದ್ದರೆ, ನೀವು ಹೇಳಿದ ಹಾಗೆ ಆ ದೈವಿಕ ಸಮಾಧಾನ ಅವ್ರ ಒಳಗಡೆ ಇರುತ್ತೆ. ದಟ್ ಈಸ್ ದ ಎವಿಡೆನ್ಸ್ ದಟ್ ಯು ಆರ್ ಇನ್ ಕ್ರೈಸ್ಟ್. ನೀವು ಕ್ರಿಸ್ತನಲ್ಲಿ ಇದ್ದೀರಿ ಅಥವಾ ಪವಿತ್ರಾತ್ಮನಲ್ಲಿದ್ದಾರೆ ಅನ್ನೋದಕ್ಕೆ ಎವಿಡೆನ್ಸ್ ಏನು? ಯು ವಿಲ್ ಹ್ಯಾವ್ ಪೀಸ್. ನಮ್ಮೊಳಗಡೆ ಏನಿರುತ್ತೆ? ಈ ಶಾಂತಿ ಸಮಾಧಾನ ಇರುತ್ತೆ. ಯೇಸು ಸ್ವಾಮಿ ಹೇಳ್ತಾರಲ್ಲ, ಜಾನ್ ಚಾಪ್ಟರ್ 14 ವರ್ಸ್ 27, ಯೋವಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯದ 27ನೇ ವಚನದಲ್ಲಿ ಅವರು ಹೇಳ್ತಾರೆ, ನನ್ನ ಶಾಂತಿ ಸಮಾಧಾನವನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ. ಐ ವಿಲ್ ಲೀವ್ ಮೈ ಪೀಸ್. ನನ್ನ ಶಾಂತಿ ಸಮಾಧಾನವನ್ನು ನಿಮಗೆ ಕೊಡುತ್ತೇನೆ. ಐ ವಿಲ್ ಗಿವ್ ಮೈ ಪೀಸ್ ಟು ಯು. ನನ್ನ ಶಾಂತಿ ಸಮಾಧಾನವನ್ನು ನಾನು ನಿಮಗೆ ಕೊಡ್ತೇನೆ. ಈ ಲೋಕವು ಕೊಡುವ ರೀತಿಯಲ್ಲಿ ನಾನು ಅದನ್ನು ನಿಮಗೆ ಕೊಡುವುದಿಲ್ಲ. ಲೋಕವು ಕೊಡುವ ರೀತಿಯಲ್ಲಿ ಅಲ್ಲ ನಾನು ನಿಮಗೆ ಕೊಡೋದು. ಲೋಕ ಕೊಡುವ ರೀತಿಯಲ್ಲಿ ಅಲ್ಲ ಶಾಂತಿ ಸಮಾಧಾನ ಕೊಡೋದು. ಯೇಸು ನಮಗೆ ಆ ಶಾಂತಿ ಸಮಾಧಾನವನ್ನು ಕೊಟ್ಟಿರೋದು ಲೋಕದ ರೀತಿಯಲ್ಲಿ ಅಲ್ಲ.
ಲೋಕದ ರೀತಿಯಲ್ಲಿ ಅಂದರೆ ಹೇಗೆ? ಈಗ ಫಾರ್ ಎಕ್ಸಾಂಪಲ್ ಇವರಿಂದ ಇವರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಈಗ ಇವ್ರು ಕೇಳ್ತಾ ಇದ್ದಾರೆ, ನನಗೆ ಸ್ವಲ್ಪ ಶಾಂತಿ ಕೊಡ್ತೀರಾ ಅಂತ. ನಾನೇನು ಮಾಡ್ತೀನಿ, ಅವ್ರಿಗೆ ಚೆನ್ನಾಗಿ ಓಡಿಸ್ಬಿಡ್ತೀನಿ. ಆಮೇಲೆ ಈಗ ಶಾಂತಿ ಆಯಿತು ಬ್ರದರ್, ಅವ್ರು ಹೋದ್ಮೇಲಿಂದ ಶಾಂತಿ. ಆ ರೀತಿ ಶಾಂತಿ ಅಲ್ಲ ಯೇಸು ಕೊಡು, ಲೋಕದ ರೀತಿಯಲ್ಲಿ ಅಲ್ಲ. ಈಗ ಯಾರೋ ಪಾಕಿಸ್ತಾನದವರು ಇಂಡಿಯಾಕ್ಕೆ ಬಾಂಬ್ ಹಾಕ್ತಾ ಇದ್ದಾರೆ. ಈಗ ಇಂಡಿಯಾಕ್ಕೆ ಶಾಂತಿ ಬೇಕಂದರೆ ಪಾಕಿಸ್ತಾನದವ್ರನ್ನೆಲ್ಲ ಹೊಡೆದು ಸಾಯಿಸಿಬಿಟ್ರೆ, ಅವರಿಗೆ ಬಾಂಬ್ ಹಾಕಿ ಅವ್ರನ್ನೆಲ್ಲ ಸಾಯಿಸಿಬಿಟ್ರೆ ಭಾರತದವ್ರು ಹೇಳ್ತಾರೆ ಈಗ ನಮಗೆ ಶಾಂತಿ ಆಯಿತು ಅಂತ. ಯೇಸು ಆ ರೀತಿ ಶಾಂತಿ ಅಲ್ಲ ಕೊಡೋದು, ಬಾಂಬ್ ಹಾಕಿನೋ ಯಾರನ್ನೋ ಹೊಡೆದೋ ಬಡ್ದೋ ಅಲ್ಲ. ಯೇಸು ಸ್ವಾಮಿ ನಮಗೆ ಈ ಶಾಂತಿಯನ್ನು ಹೇಗೆ ತಂದು ಕೊಟ್ಟರು ಅಂದರೆ, ತಮ್ಮ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಆ ರಕ್ತದ ಮುಖಾಂತರ ನಮಗೆ ಶಾಂತಿಯನ್ನು ತಂದುಕೊಟ್ರು. ಯಾರನ್ನೋ ಹೊಡೆದು ಸಾಯಿಸಿ ಶಾಂತಿ ಕೊಟ್ಟಿಲ್ಲ, ಯಾರನ್ನೋ ಸೋಲಿಸಿ ಶಾಂತಿ ಕೊಟ್ಟಿಲ್ಲ. ಅವರು ತಮ್ಮ ಪ್ರಾಣವನ್ನು ಕೊಟ್ಟು ಬೈ ಸ್ಯಾಕ್ರಿಫೈಸಿಂಗ್ ಹಿಸ್ ಲೈಫ್, ಶೆಡ್ಡಿಂಗ್ ಹಿಸ್ ಬ್ಲಡ್, ಬ್ರಾಟ್ ದ ಪೀಸ್ ಆಫ್ ಗಾಡ್ ಇನ್ ಟು ಅವರ್ ಹಾರ್ಟ್ಸ್. ಸೊ ಪೀಸ್ ಈಸ್ ಎ ಸ್ಪಿರಿಚುವಲ್ ಬ್ಲೆಸ್ಸಿಂಗ್, ಒಂದು ಆಧ್ಯಾತ್ಮಿಕ ಆಶೀರ್ವಾದ. ಎಷ್ಟೋ ಜನ ಅನ್ಯರು ಅಕ್ರೈಸ್ತರು ಕೆಲವೊಂದು ಪ್ರಾರ್ಥನಾ ಕೂಟಗಳಿಗೆ ಬರ್ತಾರೆ, ಪ್ರೇಯರ್ ಮೀಟಿಂಗ್ಸ್ಗೆ ಬರ್ತಾರೆ, ಸಭೆಗಳಿಗೆ ಬರ್ತಾರೆ, ಚರ್ಚ್ಗಳಿಗೆ ಬರ್ತಾರೆ, ಧ್ಯಾನಗಳಿಗೆ ಬರ್ತಾರೆ. ಧ್ಯಾನಗಳಿಗೆ ಬರುವಾಗ ಅವ್ರ ಜೀವನದಲ್ಲಿ ಕೆಲವೊಂದು ಅದ್ಭುತ ಕಾರ್ಯಗಳಾಗುತ್ತೆ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಯಾವತ್ತೂ ಅವರಿಗೆ ಸಿಗದ ಒಂದು ಸಮಾಧಾನ ಅವ್ರ ಒಳಗಡೆ ಸಿಗುತ್ತೆ. ಏನೋ ಒಂದು ಸಮಾಧಾನ, ಅದೊಂದು ವಿಶೇಷ ಸಮಾಧಾನ, ಮನೆಯಲ್ಲೆಲ್ಲೂ ಸಿಕ್ಕಿರಲಿಲ್ಲ, ಯಾವತ್ತೂ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಅಂಥ ಒಂದು ಸಮಾಧಾನ ಅವ್ರ ಒಳಗಡೆ ಸಿಗುತ್ತೆ. ಆಗ ಏನು ಮಾಡ್ತಾರೆ ಗೊತ್ತಾ, ನಾವು ಬ್ಯಾಪ್ಟಿಸಮ್ ತಗೊಳ್ತೀವಿ ಅಂತ ಮುಂದೆ ಬರ್ತಾರೆ. ಅವ್ರಿಗೆ ಅದು ಅರಿವಿಲ್ಲ, ಏನು ಈ ಸಮಾಧಾನ ಸಿಕ್ಕಿದ್ದು ಗೊತ್ತು, ಬಟ್ ಇದು ಹೇಗೆ ಸಿಕ್ತು? ಇನ್ ಕ್ರೈಸ್ಟ್, ಕ್ರಿಸ್ತನ ಬಳಿಗೆ ಬರುವಾಗ, ಕ್ರಿಸ್ತನಲ್ಲಿ ವಿಶ್ವಾಸ ಇಡುವಾಗ, ಯೇಸುವಿನಲ್ಲಿ ಬರುವಾಗ ಒಬ್ಬರಿಗೆ ಇದು ಫ್ರೀಯಾಗಿ ಸಿಗುವಂಥದ್ದು. ಗಾಡ್ ಹ್ಯಾಸ್ ಬ್ಲೆಸ್ಡ್ ಅಸ್ ವಿತ್ ದಿಸ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಕಾಲ್ಡ್ ಪೀಸ್ ಇನ್ ಕ್ರೈಸ್ಟ್ ಜೀಸಸ್. ಯೇಸು ಕ್ರಿಸ್ತರಲ್ಲಿ ಎಲ್ಲ ಬಗೆ, ಇದು ಒಂದು ಆಧ್ಯಾತ್ಮಿಕ ಆಶೀರ್ವಾದ. ಇನ್ಯಾವುದಿದೆ? ಈಗ ಆಶೀರ್ವಾದ ನೀವು ಹೇಳಿದಿರಿ, ಅನುಭವಿಸ್ತಾ ಇದ್ದೀರಲ್ಲೋ ಗೊತ್ತಿಲ್ಲ, ಅನುಭವಿಸ್ಬೇಕು. ಅನುಭವಿಸ್ತಾ ಇದ್ದರೆ ಏನು ಪ್ರಯೋಜನ? ನಮ್ಮ ಜೀವನ ಒಂದು ರೀತಿ ಮರುಭೂಮಿ ಥರ ಇರುತ್ತೆ. ನಮ್ಮಲ್ಲಿ ನೋಡಿ ಎಷ್ಟೋ ಜನ ಕ್ರೈಸ್ತರ ಜೀವನ ಯಾವ ರೀತಿ ಇದೆ ಗೊತ್ತಾ? ಒಣ ಮರದ ಹಾಗೆ ಇದೆ. ಒಣಗಿ ಹೋದ ಮರ ಅಥವಾ ಪ್ಲಾಸ್ಟಿಕ್ ಮರ. ಪ್ಲಾಸ್ಟಿಕ್ ಮರ ನೋಡಿದ್ದೀರಾ ಎಲ್ಲಾದರೂ? ಪ್ಲಾಸ್ಟಿಕ್ ಗಿಡ ನೋಡಿದ್ದೀರಾ? ನಿಮ್ಮ ಮನೇಲಿ ಇದೆಯಾ? ನೀವು ಯಾರ್ದಾದ್ರೂ ಮನೇಲಿ ನೋಡಿದ್ದೀರಾ? ನೀವು ಪ್ಲಾಸ್ಟಿಕ್ ಗಿಡಕ್ಕೆ ದಿನಾ ನೀರು ಹಾಕಿ ಆಯಿತಾ, ಅದು ಬೆಳೀತದೆ? ಬೆಳೀತಾ? ಕೆಲವರು ಅದೇ ಥರ ಪ್ಲಾಸ್ಟಿಕ್ ಗಿಡದ ಥರ, ಅವ್ರು ಎಷ್ಟು ಚರ್ಚಿಗೆ ಹೋದರೂ ಅವ್ರು ಬೆಳೆಯೋದಿಲ್ಲ, ಅವ್ರು ಎಷ್ಟು ಧ್ಯಾನಕ್ಕೆ ಹೋದರೂ ಅವ್ರು ಬೆಳೆಯೋದಿಲ್ಲ. ಯಾಕೆ ಅಂದರೆ ಅವರು ಒಂದು ರೀತಿ ಪ್ಲಾಸ್ಟಿಕ್ ಕ್ರಿಶ್ಚಿಯನ್ಸ್. ದೇ ಆರ್ ಪ್ಲಾಸ್ಟಿಕ್ ಕ್ರಿಶ್ಚಿಯನ್ಸ್. ಪ್ಲಾಸ್ಟಿಕ್ ಥರ. ಈ ಪ್ಲಾಸ್ಟಿಕ್ ಗಿಡಗಳೆಲ್ಲ ಇದೆಯಲ್ಲ, ನೋಡ್ಲಿಕ್ಕೆ ತುಂಬ ಚೆಂದ ಆಯಿತಾ, ಆದರೂ ಮುಟ್ಟಿ ನೋಡ್ತೀವಿ. ನಾನು ಕೆಲವೊಂದು ಮನೆಯಲ್ಲಿ ಹೋಗಿ ನೋಡೋದು ಇದು ಒರಿಜಿನಲ್ಲ ಡೂಪ್ಲಿಕೇಟ್ ಅಂತ, ಆಮೇಲೆ ನೋಡುವಾಗ ಗೊತ್ತಾಗುತ್ತೆ ಇದು ಪ್ಲಾಸ್ಟಿಕ್ ಅಂತ. ಹೀಗೆ ಸೊ ಆ ರೀತಿ ಕೆಲವು ಕ್ರೈಸ್ತರಿದ್ದಾರೆ, ಅವ್ರನ್ನ ನೋಡುವಾಗ ಒರಿಜಿನಲ್ ಥರ ಕಾಣಿಸ್ತಾರೆ, ಮದರ್ ಮೇರಿ ಥರನೇ ಇರ್ತಾರೆ ನೋಡಲಿಕ್ಕೆ. ಅಥವಾ ಜೀಸಸ್ಸೇ ಬಂದ್ರೇನು ಅಂದ್ಕೋಬೇಕು, ಅಥವಾ ಸಮ್ ಸೈಂಟ್ಸ್, ಸೈಂಟ್ಸ್ ಎಲ್ಲ ಬಂದುಬಿಟ್ರಾ ಅಂದ್ಕೋಬೇಕು. ಬಟ್ ಪ್ಲಾಸ್ಟಿಕ್ ಅಷ್ಟೇ. ನೀವೆಷ್ಟೇ ನೀರು ಹಾಕಿ ಅದು ಹಾಗೆ ಇರುತ್ತೆ. ನೀವೆಷ್ಟೇ ಚರ್ಚಿಗೆ ಹೋದರೂ, ಎಷ್ಟು ಅವರಿಗೆ ವಾಕ್ಯ ಹೇಳಿದ್ರು ಕೇಳಿದ್ರು ಹಾಗೆ ಇರ್ತಾರೆ. ಕಾರಣ ಏನು ಅಂದರೆ ದೇ ಆರ್ ಸ್ಪಿರಿಚುವಲಿ ಡೆಡ್ ಪೀಪಲ್. ಆ ಸ್ಪಿರಿಚುವಲ್ ಲೈಫ್ ಅನ್ನೋದು ಇನ್ನೂ ಬಂದಿಲ್ಲ. ಒಂದು ರಿಲಿಜಿಯಸ್ ಲೈಫ್ ಬಂದಿದೆ, ಧಾರ್ಮಿಕ ಜೀವನ ಬಂದಿದೆ. ನಾವು ಧರ್ಮವನ್ನು ಆಚರಿಸ್ತಾ ಇದ್ದೀವಿ. ವಿ ಆರ್ ಪ್ರಾಕ್ಟೀಸಿಂಗ್ ಎ ರಿಲಿಜಿಯನ್. ವಿ ಕ್ರಿಶ್ಚಿಯನ್ಸ್ ಪ್ರಾಕ್ಟೀಸಿಂಗ್ ಎ ರಿಲಿಜಿಯನ್. ಆದರೆ ಆದಿ ಧರ್ಮಸಭೆಯಲ್ಲಿ ಅರ್ಲಿ ಕ್ರಿಶ್ಚಿಯನ್ಸ್, ಯೇಸುವಿನ ಶಿಷ್ಯರು, ಕ್ರೈಸ್ತ ವಿಶ್ವಾಸಿಗಳು, ದೇ ವರ್ ನಾಟ್ ಪ್ರಾಕ್ಟೀಸಿಂಗ್ ಎ ರಿಲಿಜಿಯನ್. ದೇ ಕೇಮ್ ಔಟ್ ಆಫ್ ದೇರ್ ರಿಲಿಜಿಯನ್ ಆ್ಯಂಡ್ ದೇ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್ ದ ವೇ ಆಫ್ ಲೈಫ್ ಕಾಲ್ಡ್ ಜೀಸಸ್ ಕ್ರೈಸ್ಟ್. ಅವರೊಂದು ಜೀವನ ಮಾರ್ಗವನ್ನು ಅನುಸರಿಸ್ತಾ ಇದ್ದರು. ದೇ ವರ್ ಪ್ರಾಕ್ಟೀಸಿಂಗ್ ಎ ಪರ್ಸನ್ ಲೈಫ್, ಇಟರ್ನಲ್ ಲೈಫ್. ಅವರು ಯೇಸುವನ್ನು ಹಿಂಬಾಲಿಸ್ತಾ ಇದ್ದರು. ನಾವಿವತ್ತು ಹಿಂಬಾಲಿಸ್ತಾ ಇರೋದು ಯಾರನ್ನ ಕೇಳಿದರೆ, ಮನುಷ್ಯರನ್ನು, ಧರ್ಮವನ್ನು ಫಾಲೋ ಮಾಡ್ತಾ ಹೋಗ್ತಾ ಇದ್ದೀವಿ. ಬಟ್ ನಾವು ಕ್ರೈಸ್ತ ಧರ್ಮದಲ್ಲಿದ್ದೀವಿ. ವಿ ಆರ್ ಫಾಲೋಯಿಂಗ್ ಕ್ರಿಶ್ಚಿಯಾನಿಟಿ. ಇಫ್ ಯು ಫಾಲೋ ಕ್ರಿಶ್ಚಿಯಾನಿಟಿ,
you cannot experience spiritual blessing. If you want to experience spiritual blessing, you must follow Christ Jesus. Only in Christ Jesus, God has placed all the spiritual blessings, not in any religion or in denominations. ಯಾವುದೇ ಡಿನಾಮಿನೇಷನ್ಸಲ್ಲಿ ಆಗಲಿ, ಯಾವುದೇ ಧರ್ಮದಲ್ಲಿ ಆಗಲಿ, ಜಾತಿಯಲ್ಲಿ ಆಗಲಿ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ದೇವರು ಇಟ್ಟಿಲ್ಲ. ದೇವರು ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ನಮಗೋಸ್ಕರ, ಎಲ್ಲ ಮನುಷ್ಯನಿಗೋಸ್ಕರ ಇಟ್ಟಿರೋದು ಎಲ್ಲಿ ಅಂದರೆ ಇನ್ ಕ್ರೈಸ್ಟ್ ಜೀಸಸ್, ಯೇಸು ಕ್ರಿಸ್ತನಲ್ಲಿ ಇಟ್ಟಿದ್ದಾರೆ. ಸೊ ಆದ್ದರಿಂದ ಯಾರೆಲ್ಲ ಶುಭವಾರ್ತೆಯನ್ನು ಆಲಿಸಿ ಆತ್ಮಿಕ ಜನ್ಮವನ್ನು ಪಡ್ಕೊಂಡು ಈ ಒಂದು ಸ್ಪಿರಿಚುವಲ್ ಲೈಫ್ಗೆ ಎಂಟ್ರಿ ಆಗ್ತಿರಲ್ವಾ, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ಯು ಓನ್ಲಿ ಕ್ಯಾನ್ ಡಿಸೈರ್ ಫಾರ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ಅರ್ಥ ಆಗ್ತಿದೆಯಾ? ಆಧ್ಯಾತ್ಮಿಕ ಆಶೀರ್ವಾದಗಳು ಕೇಳಿದ್ದೀರಾ? ಇಲ್ಲಿ ಕೇಳಿದ್ದೀವಿ. ಭೌತಿಕ ಆಶೀರ್ವಾದಗಳು ಕೇಳಿದ್ದೀರಾ? ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್, ಫಿಸಿಕಲ್ ಬ್ಲೆಸ್ಸಿಂಗ್ಸ್ ಕೇಳಿದ್ದೀರಿ ಅಲ್ವಾ? ಸೊ ಇವತ್ತು ನಾವು ಸಾಧಾರಣವಾಗಿ ಮನುಷ್ಯರು ನಾವು ಯಾವ ಬ್ಲೆಸ್ಸಿಂಗಿಗೋಸ್ಕರ ಆಸೆ ಪಡ್ತೀವಿ? ಯಾವ ರೀತಿಯ ಬ್ಲೆಸ್ಸಿಂಗಿಗೋಸ್ಕರ ನಾವು ಆಸೆ ಪಡ್ತೀವಿ? ಓಕೆ, ನಿಮ್ಮಲ್ಲಿ ಕೆಲವರೆಲ್ಲ ಒಳ್ಳೆ ಹ್ಯಾಬಿಟ್ ಇದೆ, ಗುಡ್ ಹ್ಯಾಬಿಟ್. ಏನಂದರೆ ವರ್ಡ್ ಆಫ್ ಗಾಡ್ನ ಕನ್ಫೆಸ್ ಮಾಡುವ ಒಂದು ಒಳ್ಳೆ ಹ್ಯಾಬಿಟ್ ಇದೆ. ಇಟ್ಸ್ ಗುಡ್ ಹ್ಯಾಬಿಟ್. ನಿಮ್ಮಲ್ಲಿ ಎಷ್ಟು ಜನ ಸ್ಪಿರಿಚುವಲ್ ಬ್ಲೆಸ್ಸಿಂಗಿಗೋಸ್ಕರ ವರ್ಡ್ ಆಫ್ ಗಾಡ್ ಕನ್ಫೆಸ್ ಮಾಡ್ತಾಯಿದ್ರಿ? ಕೈಯನ್ನು ಎತ್ತಬೇಡಿ. ಸುಖ ಜೀವನ, ಕರೆಕ್ಟ್ ಹೇಳಿದ್ದಾರೆ ಅವರು. ಸುಖ ಜೀವನಕ್ಕೋಸ್ಕರ ವಾಕ್ಯ ಹೇಳ್ತೀವಿ. ಸುಖ ಜೀವನ ಅಂದರೆ ಶರೀರ ಸುಖವಾಗಿರಬೇಕು, ಲೈಫ್ ಸ್ಮೂತಾಗಿ ಹೋಗಬೇಕು, ವಿತೌಟ್ ಎನಿ ಟ್ರಬಲ್, ವಿತೌಟ್ ಎನಿ ಡಿಸ್ಟ್ರಾಕ್ಷನ್ಸ್, ವಿತೌಟ್ ಎನಿ ಪ್ರಾಬ್ಲಮ್, ವಿತೌಟ್ ಎನಿ ಫಿನಾನ್ಷಿಯಲ್ ಪ್ರಾಬ್ಲಮ್, ವಿತೌಟ್ ಎನಿ ಸಿಕ್ನೆಸ್, ವಿತೌಟ್ ಎನಿ ಎನಿಮೀಸ್. ಯಾರು ಶತ್ರುಗಳಿರಬಾರ್ದು, ಹಣಕಾಸಿನ ಸಮಸ್ಯೆ ಇರಬಾರ್ದು, ರೋಗ ಬರಬಾರ್ದು, ಟೆನ್ಷನ್ ಆಗಬಾರ್ದು, ಭಯ ಆಗಬಾರ್ದು, ಯಾರೂ ನಮಗೆ ತೊಂದರೆ ಕೊಡಬಾರ್ದು, ಸ್ಮೂತಾಗಿ ಹೋಗ್ಬೇಕು ಲೈಫ್. ಸೊ ಅದಕ್ಕೋಸ್ಕರ ಬೆಳಗ್ಗೆಯಿಂದ ಸಂಜೆ ತನಕ ವಾಕ್ಯ ಹೇಳ್ತಾ ಇರೋರು ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇರೋರು ಇದ್ದಾರೆ, ಹರಕೆ ಹೊತ್ಕೊಳ್ತಾ ಇರೋರು ಇದ್ದಾರೆ, ಏನೇನೋ ಮಾಡ್ತಾರೆ. ಕಾರಣ ಏನಂದರೆ ಅವರು ಆತ್ಮಿಕವಾಗಿ ಇನ್ನೂ ಹುಟ್ಟಿಲ್ಲ. ದೇ ಆರ್ ನಾಟ್ ಬಾರ್ನ್ ಸ್ಪಿರಿಚುವಲಿ, ದೇ ಆರ್ ಬಾರ್ನ್ ಓನ್ಲಿ ಫಿಸಿಕಲಿ. ಶಾರೀರಿಕವಾಗಿ ಹುಟ್ಟುಬಿಟ್ಟಿದ್ದಾರೆ. ಅದರಿಂದ ಶಾರೀರಿಕವಾದ ಭೌತಿಕವಾದ ಆಶೀರ್ವಾದಗಳಿಗೋಸ್ಕರ ಅವರು ಆಸೆ ಪಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯೇಸು ಸ್ವಾಮಿಯ ಟೈಮ್ನಲ್ಲಿ ಯೇಸುವಿನ ಹಿಂದೆ ಅನೇಕರು ಬರ್ತಾಯಿದ್ರು. ನಮಗೆ ಗೊತ್ತು, ರಕ್ತಸ್ರಾವ ಸ್ತ್ರೀ, ಎಷ್ಟು ವರ್ಷದಿಂದ ಅವಳಿಗೆ ಬ್ಲೀಡಿಂಗ್ ಆಗ್ತಾಯಿತ್ತು? 12 ವರ್ಷ, 12 years ಶಿ ವಾಸ್ ಸಫರಿಂಗ್ ವೆರಿ ಮಚ್. ಅವಳು ಡಿಸೈಡ್ ಮಾಡಿದ್ಲು, ನಾನು ಯೇಸುವಿನ ಉಡುಪಿನ ಅಂಚು ಮುಟ್ಟಿದರೆ ಸಾಕು, ನಾನು ಗುಣ ಆಗ್ತೀನಿ ಅಂತ. ಅಷ್ಟೊಂದು ಫೇತಲ್ಲಿ ಬಂದು ಶಿ ಟಚ್ಡ್ ದ ಗಾರ್ಮೆಂಟ್ ಆಫ್ ಜೀಸಸ್. ಯೇಸುವಿನ ಉಡುಪಿನ ಅಂಚನ್ನು ಅವಳು ಮುಟ್ಟಿದ್ಲು. ಮುಟ್ಟಿದ ತಕ್ಷಣ ಶಿ ರಿಸೀವ್ಡ್ ಇನ್ಸ್ಟಂಟ್ ಹೀಲಿಂಗ್. ತಕ್ಷಣ ಅವಳಿಗೆ ಸೌಖ್ಯ ಸಿಕ್ತು. ಶಿ ಬಿಕೇಮ್ ಫಿಸಿಕಲಿ ಫಿಟ್, ಶಾರೀರಿಕವಾಗಿ ಫಿಟ್ ಆದಳು. ನೀವು ಯೂಟ್ಯೂಬಲ್ಲೆಲ್ಲ ನೋಡಿರ್ಬೋದು, ಕೆಲವರೆಲ್ಲ ಹೀಗೆ ಟಚ್ ಅಂತ ಹಾಗೆ ಎದ್ದು ಬರ್ತಾರೆ. ಕಾಲು ಸರಿ ಆಗಲಿ ಅಂತ ಕಾಲು ಕುಂಟ ಹೀಗೆ ಎದ್ದು ನಡೀತಾನೆ, ಕೈ ಹೀಗೆ ಮುಟ್ಟಿ ಟಚ್ ಇನ್ ದ ನೇಮ್ ಆಫ್ ಜೀಸಸ್, ಕೈ ನೆಟ್ಟಗಾಯಿತು. ಕಣ್ಣಲ್ಲಿ ಮುಟ್ಟಿ ಹೇಳ್ತಾರೆ ರಿಸೀವ್ ದ ಸೈಟ್ ಇನ್ ದ ನೇಮ್ ಆಫ್ ಜೀಸಸ್, ಕಣ್ಣು ಓಪನ್ ಆಗುತ್ತೆ, ಕಿವಿ ಕೇಳಿಸುತ್ತೆ. ಇದೆಲ್ಲ ನೋಡಿದ್ದೀರಾ ಧ್ಯಾನಕೂಟಗಳಲ್ಲಿ? ಅಲ್ಲಿ ಎಲ್ಲಾದರೂ ನಿಮ್ದು ಯಾರ್ದಾದ್ರೂ ಓಪನ್ ಆಗಿದೆಯಾ ಕಣ್ಣು ಕಿವಿ ಏನಾದರೂ? ಬಿಡಿ, ಆಗದಿದ್ರೆ ನೆಕ್ಸ್ಟ್ ಟ್ರೈ ಮಾಡ್ಬೋದು ಎಲ್ಲಾದರೂ. ಸೊ ಅವಳೇನು ಮಾಡಿದ್ಲು, ಯೇಸು ಸ್ವಾಮಿನ ಮುಟ್ಟಿದರೆ ಸಾಕು ಅಂತ ಹೇಳಿಬಿಟ್ಟು ಹೋಗಿ ಯೇಸುವಿನ ಉಡುಪಿನ ಅಂಚನ್ನು ಮುಟ್ಟಿದ್ಲು. ಮುಟ್ಟಿದ ತಕ್ಷಣ ಹೀಲಿಂಗ್ ಸಿಕ್ತು. ಈಗ ನೀವು ಹೇಳಿ, ಅವಳಿಗೆ ಸಿಕ್ಕಿದ್ದು ಅದೊಂದು ಬ್ಲೆಸ್ಸಿಂಗ್ ಹೌದೋ ಅಲ್ವೋ? ಆಶೀರ್ವಾದ ಹೌದೋ ಅಲ್ವೋ? ಫಿಸಿಕಲ್ ಬ್ಲೆಸ್ಸಿಂಗಾ ಸ್ಪಿರಿಚುವಲ್ ಬ್ಲೆಸ್ಸಿಂಗಾ? ಫಿಸಿಕಲ್ ಬ್ಲೆಸ್ಸಿಂಗ್. ಸ್ಪಿರಿಚುವಲ್ಲ? ಅದರಿಂದ ಅವಳ ಆತ್ಮಕ್ಕೆ ಏನಾದರೂ ಸಿಕ್ತಾ? ಅವಳಿಗೆ ಎಲ್ಲಿ ಸಿಕ್ತು? ಶರೀರಕ್ಕೆ ಮಾತ್ರನೇ ಸಿಕ್ಕಿತ್ತು. ನಾವು ಯೇಸುನ ಮುಟ್ಲಿಕ್ಕೆ ಓಡ್ತೀವಿ, ಅದ್ಭುತಗಳ ಹಿಂದೆ ಓಡ್ತೀವಿ, ಯಾವುದು ಸಿಗಬೇಕು ಅಂತ. ಫಿಸಿಕಲ್ ಬ್ಲೆಸ್ಸಿಂಗಿಗೆ ಓಡ್ತಾ ಇದ್ದೀವ, ಸ್ಪಿರಿಚುವಲ್ ಬ್ಲೆಸ್ಸಿಂಗಿಗೆ ಓಡ್ತಾ ಇದ್ದೀವ? ಒಂದು ತಿಳ್ಕೊಳ್ಳಿ, ನಿಮಗೆ ಪ್ರತಿದಿನ ಫಿಸಿಕಲ್ ಬ್ಲೆಸ್ಸಿಂಗ್ ಸಿಗ್ತಾ ಇದ್ದರೂ ಕೂಡ ನಿಮ್ಮ ಒಳಗಡೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಲೈಫಲ್ಲಿ ಬರಲ್ಲ. ನಿಮ್ಮ ಒಳಗಡೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರಬೇಕಾದ್ರೆ ನಮ್ಮ ಒಳಗಡೆ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಬರಬೇಕು.
ಅದರಲ್ಲಿ ಫಸ್ಟ್ ಬರಬೇಕಾದ ಒಂದು ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಯಾವುದು ಗೊತ್ತಾ? ಹೋಲಿ ಸ್ಪಿರಿಟ್. ಪವಿತ್ರ ಆತ್ಮ ಒಂದು ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಆಗಿದ್ದಾರೆ. ಹೋಲಿ ಸ್ಪಿರಿಟ್ ಈಸ್ ಎ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಫಾರ್ ಎವ್ರಿ ಒನ್ ಹೂ ಬಿಲೀವ್ಸ್ ಇನ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಿಗುವ ಒಂದು ಆಧ್ಯಾತ್ಮಿಕ ಆಶೀರ್ವಾದ ಪವಿತ್ರಾತ್ಮ ಆಗಿದೆ. ಪವಿತ್ರಾತ್ಮ ಎಲ್ಲೋ ನೀರಲ್ಲಿ ಸಿಗಲ್ಲ, ಆಯಿತಾ? ಎಲ್ಲೋ ನೀರು ಹುಡ್ಕೊಂಡು ಹೋಗಬೇಡಿ. ನೀರಲ್ಲಿ ಪವಿತ್ರಾತ್ಮ ಸಿಗೋದಿಲ್ಲ, ನೀರಲ್ಲಿ ಬೇರೆ ಸಿಗುತ್ತೆ. ನೀರಲ್ಲಿ ಮೀನು ಸಿಗುತ್ತೆ ಅಷ್ಟೇ. ಹೋಲಿ ಸ್ಪಿರಿಟ್ ಸಿಗೋದಿಲ್ಲ. ಏನು ಸಿಗುತ್ತೆ? ಮೀನು ಹಿಡ್ಕೊಬರ್ಬೋದು. ಸೊ ಅದರಿಂದ ಯಾವ ನೀರಲ್ಲೂ ಹೋಲಿ ಸ್ಪಿರಿಟ್ ಸಿಗೋದಿಲ್ಲ. ಹೋಲಿ ಸ್ಪಿರಿಟ್ ಸಿಗೋದು ಯೇಸು ಕ್ರಿಸ್ತನ ಬಳಿಯಲ್ಲಿ ನೀವು ಬಂದಾಗ. ವೆನ್ ಯು ಕಮ್ ಟು ಜೀಸಸ್, ಯೇಸುವಿನ ಹತ್ತಿರಕ್ಕೆ ಬಂದಾಗ ಯೇಸು ಹೇಳ್ತಾರೆ, ಕಮ್ ಟು ಮೀ, ಐ ವಿಲ್ ಗೀವ್ ವಾಟ್ ಹಿ ವಿಲ್ ಗೀವ್. ಯೇಸುವಿನ ಬಳಿ ಬಂದಾಗ ಯೇಸು ಏನು ಕೊಡ್ತಾರೆ? ಯೇಸು ಕೊಡೋದು ತಗೋಪ್ಪ ಒಂದು 5 ಲಕ್ಷ ಇಟ್ಕೋ ಬಿಸ್ನೆಸ್ ಮಾಡು ಅಲ್ಲ. ನಮಗೆ ಬೇಕಾಗಿರೋದು ಅದೇ, ನಾವು ಹೋಗೋದು ಅದಕ್ಕೇನೆ. ಯೇಸು ಅದಲ್ಲ ಕೊಡೋದು. ಬಾಪ ನಿನಗೆ ಸೌಖ್ಯ ತಗೋ. ಯೇಸು ನಿಜವಾಗ್ಲೂ ಕೊಡ್ಲಿಕ್ಕೆ ಆಸೆ ಪಡೋದೇನು ಗೊತ್ತಾ? ಈಸ್ ಈಗರ್ಲಿ ವೇಟಿಂಗ್ ಟು ಗೀವ್ ಹಿಸ್ ಸ್ಪಿರಿಟ್ ಟು ಯು. ತನ್ನ ಆತ್ಮವನ್ನು ಕೊಡಲಿಕ್ಕೆ ಅವರು ಬಯಸ್ತಾ ಇದ್ದಾರೆ, ಇಷ್ಟಪಡ್ತಾ ಇದ್ದಾರೆ. ಅಳಿದು ಹೋಗದೇ ಇರತಕ್ಕಂಥ ಆಶೀರ್ವಾದ ಆಧ್ಯಾತ್ಮಿಕ ಆಶೀರ್ವಾದ. ಭೌತಿಕ ಆಶೀರ್ವಾದಗಳೆಲ್ಲ ಅಳಿದು ಹೋಗ್ತದೆ, ನಾಶವಾಗಿ ಹೋಗ್ತದೆ. ನೀವು ಪಾಪ ಕೆಲವ್ರನ್ನ ನೋಡಿದರೆ ಬೇಸರ ಆಗ್ತದೆ ನನಗೆ. ಯಾಕೆಂದರೆ ನೀವು ಬೆಳಗ್ಗೆ ಒಂದು ವಾರ ಎಲ್ಲ ಇಲ್ಲ ತಿಂಗಳು ವರ್ಷಗಳೆಲ್ಲ ವಾಕ್ಯ ಹೇಳ್ತೀರಿ. ವಾಕ್ಯ ಹೇಳಿ 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 ಏನಂತ ಹೇಳ್ತೀವಿ? ಮೈ ಗಾಡ್ ಶಲ್ ಸಪ್ಲೈ ಆಲ್ ಮೈ ನೀಡ್ಸ್ ಅಕಾರ್ಡಿಂಗ್ ಟು ಹಿಸ್ ರಿಚಸ್ ಇನ್ ಗ್ಲೋರಿ ಬೈ ಕ್ರೈಸ್ಟ್ ಜೀಸಸ್. ವಾಕ್ಯ ಹೇಳಿ 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 ಮನೆ ಕಟ್ತೀರಿ. ಒಂದು ಮನೆ ಕಟ್ಟಲಿಕ್ಕೋಸ್ಕರ ವಾಕ್ಯ ಎಷ್ಟು ದಿನ ಹೇಳಬೇಕು? 3 ತಿಂಗಳು 6 ತಿಂಗಳು 1 ವರ್ಷ ಎಲ್ಲ ಹೇಳಿ ಮನೆ ಕಟ್ತೀರಿ. ಮನೆಯೆಲ್ಲ ಕಟ್ಟಿದ ಮೇಲೆ ಸಾಲ ಆಗುತ್ತೆ. ಮತ್ತು ಸಾಲ ತೀರಲಿಕ್ಕೆ ಮತ್ತೆ ಮೈ ಗಾಡ್ ಶಲ್ ಸಪ್ಲೈ ಆಲ್ ಮೈ ನೀಡ್ಸ್, ನನ್ನ ದೇವರು ತಮ್ಮ ಮಹದೈಶ್ವರ್ಯದಿಂದ ನನ್ನ ಅಗತ್ಯಗಳನ್ನೆಲ್ಲ ಪೂರೈಸ್ತಾರೆ 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 ಹೇಳಿ 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 ಮತ್ತೆ ಸಾಲ ತೀರ್ತು. ಆಮೇಲೆ ಒಂದೊಂದಕ್ಕೆ ಹೀಗೆ ಬರ್ತಾ ಇರುತ್ತೆ, ಕಮಿಟ್ಮೆಂಟ್ಸ್ ಬರ್ತಾ ಇರ್ತದೆ. ಇದಕ್ಕೆಲ್ಲ ವಾಕ್ಯ ಹೇಳಿ ಒಂದಿನ ಸತ್ಯ ಹೋಗ್ತೀರಿ. ಲಾಸ್ಟಿಗೆ ಆತ್ಮ ನರಕಕ್ಕೂ ಹೋಗುತ್ತೆ. ಏನು ಲಾಭ ಆಯಿತು? ಏನಾದರೂ ಲಾಭ ಆಯಿತಾ? ಆತ್ಮಕ್ಕೆ ಏನಾದರೂ ಲಾಭ ಆಯಿತಾ? ಪವಿತ್ರಾತ್ಮರು ಏನಾದರೂ ಸಿಕ್ಕಿದ್ರಾ? ಹೇಳ್ಬೋದು ನೀವು, ವಾಕ್ಯ ಹೇಳಿ ನನಗೆ ಮನೆ ಸಿಕ್ತು, ವಾಕ್ಯ ಹೇಳಿ ಸಾಲ ತೀರ್ತು, ಒಳ್ಳೆಯದೇ. ಎಷ್ಟೋ ಜನಕ್ಕೆ ವಾಕ್ಯ ಹೇಳದೆ ಸಾಲ ತೀರ್ತಾ ಇದೆಯಲ್ಲ, ವಾಕ್ಯ ಹೇಳದೆ ಮನೆ ಸಿಗ್ತಾ ಇದೆಯಲ್ಲ. ವಾಟ್ ಈಸ್ ದ ಡಿಫರೆನ್ಸ್? ವಾಕ್ಯ ಹೇಳಿದ್ದು ಒಂದೇ ಬಂತು. ಸೊ ವಾಕ್ಯ ಇರೋದು ಯಾಕೆ ಹಾಗಾದರೆ? ವಾಕ್ಯ ಇರೋದು ಯಾಕೆ ಗೊತ್ತಾ? ಅನುಸರಣೆ ಮಾಡಲಿಕ್ಕೆ. ವರ್ಡ್ ಆಫ್ ಗಾಡ್ ಈಸ್ ನಾಟ್ ಟು ಕನ್ಫೆಸ್, ಇಟ್ ಈಸ್ ಟು ಒಬೆ. ಹೂ ಟೋಲ್ಡ್ ಯು ಟು ಕನ್ಫೆಸ್ ದ ವರ್ಡ್ ಆಫ್ ಗಾಡ್? ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಇಲ್ಲಿ ಗೊತ್ತಿಲ್ಲ. ಎನಿವೆ, ನೀವು ಕೆಲವರು ಇದ್ದೀರಿ, ದೇವರು ವಾಕ್ಯ ಬಾಯಲ್ಲಿ ಪಠಿಸೋದು ಒಳ್ಳೆಯದೋ ಕೆಟ್ಟದೋ ಕೇಳಿದ್ರೆ ತುಂಬ ಒಳ್ಳೆಯದೇ, ಆಯಿತಾ? ಇಟ್ಸ್ ಗುಡ್ ಟು ರಿಸೈಟಿಂಗ್ ದ ವರ್ಡ್ ಆಫ್ ಗಾಡ್, ಟು ರಿಮೆಂಬರ್ ಇಟ್. ಅದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿಕ್ಕೋಸ್ಕರ ಬಾಯಲ್ಲಿ ಹೇಳ್ತಾ ಇರೋದು ತುಂಬ ಒಳ್ಳೆಯದೇ. ಬಟ್ ನಾವು ಅದಕ್ಕಲ್ಲ ಹೇಳೋದು. ಯಾಕೆ ಬೇರೆ ವಾಕ್ಯಗಳು ಬೈಬಲಲ್ಲಿ ಇಲ್ವಾ? ಅದೆಲ್ಲ ಯಾಕೆ ಬಾಯಲ್ಲಿ ಹೇಳೋದಿಲ್ಲ? ಯಾವುದೆಲ್ಲ ಶರೀರಕ್ಕೆ ಸುಖ ಕೊಡುತ್ತೋ, ಯಾವುದೆಲ್ಲ ನಮ್ಮ ಅನುಕೂಲಕ್ಕೆ ಬೇಕೋ, ನಮ್ಮ ಅನುಕೂಲಕ್ಕೆ ಬೇಕಾದ ವಾಕ್ಯಗಳನ್ನ ಮಾತ್ರ ಆರಿಸ್ಕೊಂಡು ವಾಕ್ಯ ಹೇಳ್ತಕ್ಕಂತಹ ಒಂದು ಪ್ಲಾಸ್ಟಿಕ್ ಕ್ರಿಶ್ಚಿಯನ್ಸ್ ನಾವೆಲ್ಲರೂ ಕೂಡ. ದೇವರ ವಾಕ್ಯ ನನ್ನ ಅನುಕೂಲಕ್ಕಲ್ಲ ಉಪಯೋಗಿಸಬೇಕಾಗಿರೋದು. ಐ ಮಸ್ಟ್ ಯೂಸ್ ದ ವರ್ಡ್ ಆಫ್ ಗಾಡ್ ಫಾರ್ ದ ಗ್ಲೋರಿ ಆಫ್ ಗಾಡ್. ದೇವರನ್ನು ಮಹಿಮೆ ಪಡಿಸ್ಲಿಕ್ಕೋಸ್ಕರ, ದೇವರ ಇಚ್ಛೆ ಪ್ರಕಾರ ಬದುಕಲಿಕ್ಕೋಸ್ಕರ ದೇವರ ವಾಕ್ಯ ಬೇಕೇ ಬೇಕು. ದೇವರ ವಾಕ್ಯ ಇಲ್ಲದೆ ಇದ್ದರೆ ದೇವರನ್ನ ಮಹಿಮೆ ಪಡಿಸ್ಲಿಕ್ಕೆ ಆಗೋದಿಲ್ಲ. ಐ ಮಸ್ಟ್ ನೋ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಬೇಕು ನಮಗೆ. ಯಾಕೆ ಬೇಕು ಕೇಳಿದರೆ ಅನುಸರಣೆ ಮಾಡಲಿಕ್ಕೆ. ದೇವರ ವಾಕ್ಯ ಹೇಳುತ್ತೆ, ಮತ್ತಾಯನ ಬರೆದ ಶುಭ ಸಂದೇಶ 7ನೇ ಅಧ್ಯಾಯ, ಮ್ಯಾಥ್ಯೂ ಚಾಪ್ಟರ್ 7 ವರ್ಸ್ 24, 25, 26, 27. ನನ್ನ ಈ ಮಾತನ್ನು ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಈ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು, ಅದರಂತೆ ವಾಕ್ಯ ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತನನ್ನು ಹೋಲುತ್ತಾನೆ. He is a wise person. Who is wise? According to God's point of view, who is a wise person? ದೇವರ ಪ್ರಕಾರ ಯಾರು ಬುದ್ಧಿವಂತ? ಬುದ್ಧಿವಂತ ಅಂದರೆ ಯಾರು?
ವಾಕ್ಯ ಕೇಳಿಸ್ಕೊಂಡಿದ್ದನ್ನು ಯಾರು ಅನುಸರಣೆ ಮಾಡ್ತಾರೋ ಅವರು ಯಾರಾಗಿರ್ತಾರೆ? ಬುದ್ಧಿವಂತರಾಗಿರ್ತಾರೆ. ಬುದ್ಧಿವಂತರಿಗೆ ಸ್ವರ್ಗ ರಾಜ್ಯ. ಓನ್ಲಿ ದ ವೈಸ್ ಕೆನ್ ಎಂಟರ್ ಇನ್ ಟು ದ ಕಿಂಗ್ಡಮ್ ಆಫ್ ಗಾಡ್. ಫೂಲಿಶ್ ವಿಲ್ ಬಿ ಕ್ಯಾಸ್ಟ್ ಔಟ್. ಮೂರ್ಖರು ಔಟೇ. ಇಲ್ಲ, ನಾನು ಡೈಲಿ ಚರ್ಚಿಗೆ ಹೋಗ್ತೀನಿ, ನಾನು ವಾಕ್ಯ ಹೇಳಿ ಹೇಳಿ ಫ್ಯಾನ್ ತಗೊಂಡೆ, ಅದು ತಗೊಂಡೆ, ಇದು ತಗೊಂಡೆ, ಅವೆಲ್ಲ ವರ್ಕೌಟ್ ಆಗೋದಿಲ್ಲ. ಕೆಲವರು ಹೇಳ್ತಾರಲ್ವ, ನಮ್ಮ ಮನೇಲಿ ಫ್ಯಾನೇ ಇರಲಿಲ್ಲ, ನಾನು ವಾಕ್ಯ ಹೇಳಿ 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 ಯಾರೋ ಫ್ಯಾನ್ ತಂದು ಕೊಟ್ಟರು, ಆಟೋಮೆಟಿಕ್ಕಾಗಿ ಫ್ಯಾನ್ ಬಂತು, ತಿರುಗ್ತಾ ಇದೆ ಅಂತ. ಫ್ಯಾನ್ ಬರ್ಬೋದು, ಅದು ನಿನ್ನ ಒಳಗಡೆ ಗಾಳಿ ಬರಬೇಕಲ್ಲ. ಹೊರಗಡೆ ಗಾಳಿ ಬಂದು ಏನು ಪ್ರಯೋಜನ? ಒಳಗಡೆ ಸಮಾಧಾನ ಕೊಡಬೇಕಲ್ಲ, ಒಳಗಡೆ ನೆಮ್ಮದಿ ಬರಬೇಕಲ್ಲ. ಒಳಗಡೆ ನೆಮ್ಮದಿ ಬರಬೇಕಾದ್ರೆ ಒಳಗಡೆ ಫ್ಯಾನ್ ತಿರುಗಬೇಕು. ಆ ಫ್ಯಾನೇ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮ ನಿನ್ನ ಒಳಗಡೆ ಸುತ್ತಿದ್ರೆ ಮಾತ್ರ ಏನು ಸಿಗುತ್ತೆ? ಆ ಒಳಗಡೆ ಒಂದು ಕೂಲ್ ಫೀಲ್ ಆಗುತ್ತೆ. ಇಲ್ಲದೆ ಇದ್ದರೆ ನೀನು ಹೊರಗಡೆ ಎಷ್ಟು ಎ ಸಿ ಹಾಕಿದ್ರು ಏನು ಮಾಡಿದ್ರು ಏನು ಪ್ರಯೋಜನ ಇಲ್ಲ. ವೇಸ್ಟ್ ಬಾಡಿನೇ. ಪ್ಲಾಸ್ಟಿಕ್ ಎಲ್ಲಿಟ್ಟರು ಅದು ಹಾಗೇ ಇರುತ್ತೆ. ನೋಡ್ಲಿಕ್ಕೆ ಹಸಿರಾಗಿರುತ್ತೆ. ಹಸಿರಿದ್ದಿದ್ದು ಹಸಿರೇ, ಕೆಂಪಿದ್ದಿದ್ದು ಕೆಂಪೆ. ಬಣ್ಣ ಏನು ಚೇಂಜ್ ಆಗೋದಿಲ್ಲ. ಸೊ ಕಮ್ ಔಟ್ ಆಫ್ ದಟ್ ಪ್ಲಾಸ್ಟಿಕ್ ಕ್ರಿಸ್ಟಿಯಾನಿಟಿ. ಅದರಿಂದ ಹೊರಗೆ ಬರಲಿಕ್ಕೆ ಒಂದೇ ದಾರಿ, ಒಂದು ಆತ್ಮಿಕ ಜನ್ಮ ಪಡ್ಕೋಬೇಕು. ಹೇಗೆ? ಶುಭ ಸಂದೇಶದ ಮುಖಾಂತರ. ಶುಭ ಸಂದೇಶ ನಮಗೆ ಆತ್ಮಿಕ ಜನ್ಮವನ್ನು ಕೊಡುತ್ತದೆ, ಸ್ಪಿರಿಚುವಲ್ ಲೈಫನ್ನು ನಮಗೆ ಕೊಡುತ್ತೆ. ಯಾವುದು ಕೊಡುತ್ತೆ? ಶುಭ ಸಂದೇಶ. ದಟ್ ಈಸ್ ದ ಪವರ್ ಆಫ್ ದ ಗಾಸ್ಪಲ್. ಅದರಿಂದ ನೀವು ಶುಭ ಸಂದೇಶ ನಾವು ಆಲಿಸಬೇಕು. ನಮಗೆ ಜನ್ಮ ಬರುತ್ತಿದ್ದು ಆಲಿಸ್ತಾ ನಮ್ಮೊಳಗಡೆ ಈ ಲೈಫ್ ಬರುತ್ತೆ. ಓದಿ. ಹೂ ಈಸ್ ಎ ಫೂಲಿಶ್ ಪರ್ಸನ್ ಇನ್ ದ ಸೈಟ್ ಆಫ್ ಗಾಡ್. ನೆಕ್ಸ್ಟ್. ನನ್ನ ಈ ಮಾತುಗಳನ್ನು ಕೇಳಿಯೂ ಅದರಂತೆ ನಡೆಯದ ಪ್ರತಿಯೊಬ್ಬನು. ಕೇಳಿಸ್ಕೊಳ್ಳಿ, ಮಾತನ್ನು ಕೇಳಿ, ದೇವರ ಮಾತನ್ನು ಕೇಳಿ ಅದರಂತೆ ನಡೆಯದ ಪ್ರತಿಯೊಬ್ಬನು ಮರಳಿನ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿಹೀನನನ್ನು ಹೋಲುತ್ತಾನೆ. ಎ ಫೂಲಿಶ್ ಪರ್ಸನ್ ಬಿಲ್ಟ್ ಹಿಸ್ ಹೌಸ್ ಆನ್ ದ ಸ್ಯಾಂಡ್. ಮರಳಿನ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿಹೀನನಾಗ್ತಾನೆ. ಯಾರು? ಚರ್ಚಿಗೆ ಹೋಗದೆ ಇರೋನಲ್ಲ, ನನ್ನ ಮಾತನ್ನು ಕೇಳಿ. ಈಗ ನಾವೆಲ್ಲ ಏನು ಮಾಡ್ತಾಯಿದ್ದೀವಿ? ನಾನು ನೀವು ಎಲ್ಲರೂ ವಾಕ್ಯನ ಏನು ಮಾಡ್ತಾಯಿದ್ದೀವಿ? ಕೇಳ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ನೀವು ನಿಮ್ಮಿಷ್ಟದ ಪ್ರಕಾರ ಬದುಕೋದಾದರೆ ನೀವೇನಾಗ್ತೀರಾ? ನಾನೇನಾಗ್ತೀನಿ? ಫೂಲಿಶ್ ಆಗ್ತೀನಿ, ಮೂರ್ಖನಾಗ್ತೀನಿ. ಇವತ್ತು ದೇವರು ನನಗೆ ಮಾತಾಡಿದ್ದಾರೆ, ದೇವರು ನನ್ನ ಜೊತೆಗೆ ಮಾತಾಡಿದ್ದಾರೆ, ನನ್ನ ಹೃದಯದಲ್ಲಿ ಮಾತಾಡಿದ್ದಾರೆ. ಗಾಡ್ ಸ್ಪೋಕ್ ಟು ಮೀ ಟುಡೇ, ಐ ಮಸ್ಟ್ ಒಬೇ ಇಟ್. ನಾನು ಅದಕ್ಕೆ ವಿಧೇಯನಾಗಬೇಕು ಎಂದು ನಾನು ವಿಧೇಯನಾಗ್ತಾ ಬದುಕುವಾಗ ನಾನು ಬುದ್ಧಿವಂತಳಾಗ್ತೀನಿ. ಯಾವಾಗ ನೀವು ಬುದ್ಧಿವಂತರಾಗಿ ಬದುಕ್ತಿರೋ, ಕೇಳಿಸ್ಕೊಳ್ಳಿ, ಓಕೆ, ಬುದ್ಧಿವಂತರಾಗಿ ಬದುಕ್ತಿರೋ ದೇವರ ದೃಷ್ಟಿಯಲ್ಲಿ ನಿಮಗೆ ಅಗತ್ಯವಾದ ಭೌತಿಕ ಆಶೀರ್ವಾದಗಳು ದೇವರು ನಿಮ್ಮ ಮನೆಗೆ ಸಪ್ಲೈ ಮಾಡ್ತಾರೆ. ನೀವು ಅದರ ಹಿಂದೆ ಹೋಗೋ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ವಾಕ್ಯ ಕನ್ಫೆಸ್ ಮಾಡ್ತಾ ಕೂತ್ಕೊಂಡು ಫಾಸ್ಟಿಂಗ್ ಮಾಡೋ ಅಗತ್ಯ ಬರೋದಿಲ್ಲ. ಅದನ್ನೇ ಜೀಸಸ್ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ. ಮ್ಯಾಥ್ಯೂ 6:33 ಒಂದು ವಾಕ್ಯ ಇದೆ. ಮ್ಯಾಥ್ಯೂ ಚಾಪ್ಟರ್ 6:33. ಏನನ್ನು ಹುಡುಕಬೇಕು ನೀನು? ಫಸ್ಟ್ ನೀವಾದರೂ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ. ಇದು ಎಲ್ರಿಗೂ ಸೇರಿ ಆಯಿತಾ? ನನಗೂ ನಿಮಗೂ, ಯಾರೆಲ್ಲ ಆಲಿಸ್ತಾ ಇದ್ದೀರೋ ಪ್ರತಿಯೊಬ್ಬರಿಗೂ, ವೆಬ್ ಎಕ್ಸ್ ಆ್ಯಪಲ್ಲಿ ಯಾರೆಲ್ಲ ಆನ್ಲೈನ್ನಲ್ಲಿ ಜಾಯಿನ್ ಆಗಿದ್ದೀರೋ ನಿಮಗೂ ಕೂಡ ದೇವರು ಹೇಳ್ತಾ ಇದ್ದಾರೆ, ಟೇಕ್ ದಿಸ್ ವರ್ಡ್ ಆಫ್ ಗಾಡ್ ಸೀರಿಯಸ್ಲಿ. ದೇವರ ವಾಕ್ಯವನ್ನು ಸೀರಿಯಸ್ ಆಗಿ ನಾವು ತೆಗೆದುಕೋಬೇಕು. ನಾವು ಏನೇನೋ ಸೀರಿಯಸ್ ಆಗಿ ತಗೊಳ್ತೀವಿ ಅಲ್ವಾ? ಡಾಕ್ಟ್ರ್ ಏನಾದರೂ ಹೇಳಿಬಿಟ್ರೆ ಅದನ್ನು ಸೀರಿಯಸ್ ಆಗಿ ತಗೊಳ್ತೀವಿ. ಪಕ್ಕದ ಮನೆಯವರು ಏನಾದರೂ ಹೇಳಿದರೆ ಅದನ್ನು ಸೀರಿಯಸ್ ಆಗಿ ತಗೊಳ್ತೀವಿ. ಹೌ ಮೆನಿ ಆಫ್ ಯು ಆರ್ ಟೇಕಿಂಗ್ ದ ವರ್ಡ್ ಆಫ್ ಗಾಡ್ ಸೀರಿಯಸ್ಲಿ? ಇವತ್ತು ತಗೋಬೇಕಾಯ್ತಾ? ಇಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ? ನೀವಾದರೂ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ. ನೀವಾದರೂ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ, ಅವರ ಸತ್ಸಂಬಂಧಕ್ಕಾಗಿ ತವಕ ಪಡಿ. ಏನು ಪಡಿ? ತವಕ ಅಂದರೆ ಏನು ಅಂತ ಗೊತ್ತಾಗಬೇಕಂದ್ರೆ ಇಲ್ಲಿ ಮುಂದೆ ಇಬ್ಬರು ಕೂತ್ಕೊಂಡಿದ್ದಾರೆ. ಎಷ್ಟು ದಿವಸ ಆಯ್ತು ಮದುವೆ ಆಗಿ? ಸಂಡೇ ಮದುವೆ ಆಯಿತು. ಎಂಗೇಜ್ಮೆಂಟಾಗಿ ಎಷ್ಟು ದಿನ ಆಗಿತ್ತು? ಆಗಸ್ಟಲ್ಲಿ ಎಂಗೇಜ್ಮೆಂಟ್ ಆಯಿತು. ಈಗ ಇದು ಮೇ ಅಲ್ಲ, ಏಪ್ರಿಲ್ ಎಂಡಲ್ಲಿ ಮದುವೆ ಆಗಿದೆ ಇವರಿಗೆ. ಇವಾಗ ಮೇ, ಮದುವೆ ಆಗಿದ್ದು ಮೊನ್ನೆ ಅಲ್ಲ, ಏಪ್ರಿಲ್ 27ಗೆ ಮದುವೆ ಆಯಿತು. ಆಗಸ್ಟಲ್ಲಿ ಎಂಗೇಜ್ಮೆಂಟ್ ಆಯಿತು. ಇವರಿಬ್ಬರದ್ದು ಎಂಗೇಜ್ಮೆಂಟ್ ಆಮೇಲೆ ಕೇಳಿ ಪ್ರೇಯರ್ ಮುಗಿದ ಮೇಲೆ, ನೀವು ಯಾವುದಕ್ಕಾಗಿ ತವಕ ಪಡ್ತಾಯಿದ್ರಿ ಅಂತ. ಆಫ್ಟರ್, ಅಯ್ಯೋ ಎಲ್ಲ ಅಂತಿದ್ದಾರೆ ಮದುವೆ ಆದವರೆಲ್ಲ.
ಪಾಪ ನೀವೇನಕ್ಕೂ ತವಕ ಪಡ್ತಾ ಇರಲಿಲ್ಲ. ಅವ್ರು ತವಕ ಪಡ್ತಾ ಇದ್ದಿದ್ದು ಯಾವುದು ಅಂದರೆ, ನಾವಿಬ್ಬರು ಮದುವೆ ಆಗ್ತೀವಿ ಆ ದಿವಸಕ್ಕಾಗಿ. ಏಪ್ರಿಲ್ 27 ಏಪ್ರಿಲ್ 27 ಯಾವಾಗ ಬರುತ್ತೆ? ನಾವಿಬ್ಬರೂ ದೇವರ ಸನ್ನಿಧಿಯಲ್ಲಿ ಎಲ್ಲರ ಮುಂದೆ ಗಂಡ ಹೆಂಡತಿ ಆಗ್ತೀವಿ. ನಾವು ಒಂದು ಸೇರಿ ಬಾಳ್ತೀವಿ. ಆ ಒಂದು ಸೇರಿ ಬಾಳುವ ಆ ಒಂದು ಸ್ವರ್ಗೀಯ ಜೀವನಕ್ಕಾಗಿ, ದೇವರು ಕೊಟ್ಟಂಥ ಆ ಪವಿತ್ರ ಜೀವನಕ್ಕಾಗಿ ತವಕ ಪಡ್ತಾ ಇದ್ರು. ತವಕ ಅಂದರೆ ಅದು. ಇಬ್ಬರು ಮೈಂಡಲ್ಲಿ ಬೇರೆ ಏನಾದರೂ ಎಕ್ಸ್ಟ್ರಾ ಇತ್ತಾ? ಏನೂ ಇಲ್ಲ. ಫ್ಯಾಮಿಲಿ ಮೆಂಬರ್ಸ್ ಬಾಕಿ ಇದ್ದವ್ರ ಮೈಂಡಲ್ಲೆಲ್ಲ ಓಡ್ತಾಯಿತ್ತು. ಅವ್ರನ್ನ ಕರಿಬೇಕು, ಇವ್ರನ್ನ ಕರಿಬೇಕು, ಊಟ ಅದು ಮಾಡಬೇಕು, ಇದು ಮಾಡಬೇಕು, ಪೆಂಡಲ್ ಕಟ್ಟಬೇಕು, ಅದು 108 ಚಿಂತೆಗಳು. ಇವರಿಬ್ಬರ ಚಿಂತೆ ಅದಲ್ಲ. ಇವರಿಬ್ಬರ ಚಿಂತೆ ನಾವು ಏಪ್ರಿಲ್ 27 ಯಾವಾಗ ಬರುತ್ತೆ? ಏಪ್ರಿಲ್ 27 ಮಾತ್ರ ಇವ್ರ ಮೈಂಡಲ್ಲಿ ಓಡ್ತಾ ಇತ್ತು. ಏಪ್ರಿಲ್ 27ಗೆ ಯಾವ ಡ್ರೆಸ್ ಹಾಕಬೇಕು, ಯಾವ ರೀತಿ ನಾವು ಮೇಕಪ್ ಮಾಡ್ಕೋಬೇಕು, ನಾವು ಯಾವ ರೀತಿ ಇರಬೇಕು. ಮದುವೆ ಆದವ್ರದ್ದೆಲ್ಲ ಕಥೆನೂ ಅಷ್ಟೇ. ಈಗ ಮರೆತೋಗಿರ್ಬೋದು, ಈಗ ತವಕ ಬೇರೆ ಹೋಗಿರ್ಬೋದು. ಸೊ ತವಕ ಪಡೋದಂದರೆ ಅದು. ಸೀಕ್ ಯು ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್ ಆ್ಯಂಡ್ ಹಿಸ್ ರೈಚಿಯಸ್ನೆಸ್. ಅವರ ಸತ್ಸಂಬಂಧಕ್ಕಾಗಿಯೂ ಅವರ ರಾಜ್ಯಕ್ಕಾಗಿಯೂ ಒಬ್ಬ ವಿಶ್ವಾಸಿಯ ಒಳಗಡೆ ಈ ತವಕ ಬರಬೇಕು. ಸುಮ್ಮನೆ ಕೇಳಿಸ್ಕೊಂಡು ಮನೆ ಹೋಗೋದಲ್ಲ. ಈಗ ಇವ್ರು ಅವ್ರನ್ನ ನೋಡಿದ್ರು, ಅವ್ರು ಇವ್ರನ್ನ ನೋಡಿದ್ರು, ಇಷ್ಟ ಆಯಿತು, ನಮ್ಮ ಮದುವೆ ಆಗೋಣ. ಹೋಗ್ಬಿಟ್ಟು ತವಕ ಇಲ್ವಾ? ಆಸೆ ಇಲ್ವಾ? ಇತ್ತು. ಈ ತವಕ, ಈ ಆಸೆ ಇತ್ತು. ಅದಕ್ಕೆ ಇವತ್ತು ಮದುವೆಯಾಗಿ ಕೂತ್ಕೊಂಡಿದ್ದಾರೆ, ಮುಂದೆ ಫ್ರಂಟ್ ಲೈನಲ್ಲಿ ಕೂತ್ಕೊಂಡಿದ್ದಾರೆ. ಗಾಡ್ ಬ್ಲೆಸ್ ಯು. ನಿಮ್ಮ ವೈವಾಹಿಕ ಜೀವನ ಈ ದೇವರ ವಾಕ್ಯಗಳಿಂದ ಫಲಭರಿತವಾಗಲಿ. ಯಾಕೆ ಅಂದರೆ ಬೇರೆ ಯಾವುದರಿಂದನೂ ನಮಗೆ ಆ ಸ್ವರ್ಗರಾಜ್ಯದ ಅನುಭವ ಸಿಗೋದಿಲ್ಲ. ಓನ್ಲಿ ಥ್ರೂ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಿಂದ ಮಾತ್ರನೇ. ಆ ರೀತಿಯಲ್ಲಿ ನಾವು ತವಕ ಪಡಬೇಕು. ತವಕ. ಯೇಸು ಸ್ವಾಮಿ ಹೇಳ್ತಾರೆ, ನೀವಾದರೂ ಮೊದಲು ಪ್ರತಿದಿನ, ಇದು ಒಂದು ದಿವಸದಲ್ಲ, ಎವ್ರಿ ಡೇ ಸೀಕ್ ಯು ಫಸ್ಟ್, ಗಿವ್ ಫಸ್ಟ್ ಪ್ರಯಾರಿಟಿ ಟು ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ, ಅವರ ಒಂದು ಸತ್ಸಂಬಂಧಕ್ಕಾಗಿ ಪ್ರತಿದಿನ ನಿಮ್ಮಲ್ಲಿ ತವಕ ಇದ್ದರೆ, ವಾಕ್ಯ ಏನು ಹೇಳುತ್ತೆ ಕೇಳಿಸ್ಕೊಳ್ಳಿ ಸರಿಯಾಗಿ. ನೀವಾದರೂ ಮೊದಲು ದೇವರ ರಾಜ್ಯಕ್ಕಾಗಿಯೂ ಅವರ ಸತ್ಸಂಬಂಧಕ್ಕಾಗಿಯೂ ತವಕ ಪಡಿ. ಇದರೊಂದಿಗೆ ಅಲಾಂಗ್ ವಿತ್ ದಿಸ್, ಅಥವಾ ಪ್ಲಸ್ ಅಥವಾ ಬೋನಸ್ ಆಗಿ ಏನು ಮಾಡ್ತಾರಂತೆ? ಅವೆಲ್ಲವೂ ನಿಮಗೆ ನೀಡಲಾಗುವುದು. ಅವೆಲ್ಲವೂ ನಿಮಗೆ, ಯಾವೆಲ್ಲವೂ ಅಂದರೆ ಆಲ್ ಯುವರ್ ನೀಡ್ಸ್. ನೀವು ಹೇಳ್ತಾ ಇರ್ತೀರಲ್ಲ ಪಾಪ, ನೀಡ್ಸ್ ಸಪ್ಲೈ ಆಗಲಿಕ್ಕೆ, ಆಲ್ ಮೈ ನೀಡ್ಸ್ ಶಾಲ್ ಬಿ ಸಪ್ಲೈಡ್ ಬೈ ಗಾಡ್. ನೀವೇನು ಮಂತ್ರವಾದಿಗಳ ಥರ ಮಂತ್ರ ಹೇಳ್ಕೊಂಡು ಕೂತ್ಕೊಳ್ಳೋದೇನು ಬೇಕಾಗಿಲ್ಲ. ಏನು ಮಾಡಿ ಗೊತ್ತಾ? ಯು ಸ್ಟಾರ್ಟ್ ಸೀಕಿಂಗ್ ಗಾಡ್ಸ್ ಕಿಂಗ್ಡಮ್ ಫಸ್ಟ್. ದೇವರ ಸಂಬಂಧದಲ್ಲಿ ಬದುಕ್ತಾ ಹೋಗಿ. ಆಗ ಏನಾಗುತ್ತೆ? ದೇವರು ನಿನ್ನ ಅಗತ್ಯವನ್ನೆಲ್ಲ ಅವರೇ ಪೂರೈಸ್ತಾರೆ. ನೀವು ಒದ್ದಾಡಿ ಪೂರೈಕೆ ಮಾಡ್ಕೊಳ್ಳೋದು ಒಳ್ಳೆಯದೋ, ದೇವರು ಪೂರೈಸೋದು ಒಳ್ಳೆಯದೋ? ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತೀರಾ? ಅದಕ್ಕೋಸ್ಕರ ಸ್ಪೆಷಲ್ ಪ್ರೇಯರ್, ಸ್ಪೆಷಲ್ ಕನ್ಫೆಷನ್, ಸ್ಪೆಷಲ್ ಫಾಸ್ಟಿಂಗ್, ಸ್ಪೆಷಲ್ ದ್ಯಾಟ್, ಸ್ಪೆಷಲ್ ರಿಟ್ರೀಟ್, ಸ್ಪೆಷಲ್ ಬ್ರದರ್, ಸ್ಪೆಷಲ್ ಅನಾಯಿಂಟಿಂಗ್. ಯಾಕೆ ಬೇಕಿದೆಲ್ಲ? ವೆನ್ ವಿ ಹ್ಯಾವ್ ಎ ಸ್ಪೆಷಲ್ ಗಾಡ್, ವಾಟ್ ಎಲ್ಸ್ ವಿ ನೀಡ್? We have a very special God, Jesus Christ. What else we need? We need nothing more than Jesus. And Jesus Christ is more than sufficient for us. ಯೇಸು ಕ್ರಿಸ್ತರು ನಮಗೆ ಸಾಕು. ಅದರಿಂದ ನಾವು ಮಾಡಬೇಕಾಗಿರೋದು ಇಷ್ಟೇ. ಪ್ರೀತಿಯ ಸಹೋದರ ಸಹೋದರರೇ, ಇಲ್ಲಿಂದ ಹೋಗುವಾಗ ನೀವೆಲ್ಲರೂ ಬುದ್ಧಿವಂತರಾಗಿ ಹೋಗಬೇಕು, ಬುದ್ಧಿವಂತರಾಗಿ ಬದುಕಬೇಕು. ನಿಮ್ಮ ಬುದ್ಧಿವಂತ ಜೀವನ ನೋಡಬೇಕೆಲ್ಲರೂ. ಇವ್ರಿಗೆ ಇಷ್ಟು ಕಷ್ಟ ಇದ್ದರು, ಇವ್ರು ಹೀಗಿದ್ದರು, ಸಮಾಧಾನವಾಗಿದ್ದಾರಲ್ವಾ, ಸಂತೋಷವಾಗಿದ್ದಾರಲ್ವಾ, ಇವ್ರು ಯಾವಾಗಲೂ ಬೈಬಲ್ ಹಿಡ್ಕೊಂಡು ಹೋಗ್ತಾರಲ್ವಾ, ಇವ್ರಿಗೆ ಎಲ್ಲಿಂದ ಮತ್ತೆ ಇಷ್ಟೊಂದು ಧೈರ್ಯ? ನಾವೆಲ್ಲರೂ ಬೈಬಲ್ ಎತ್ಕೊಳ್ಳಿಕ್ಕೆ ಭಯಪಡುವಾಗ ಇವರು ಬೈಬಲ್ ಎತ್ಕೊಂಡು ಹೋಗ್ತಾ ಇದ್ದಾರಲ್ವಾ, ಇವರಿಗೆ ಏನಿದೆ ಸ್ಪೆಷಲ್ ಧೈರ್ಯ ಎಲ್ಲಿಂದ ಸಿಕ್ತು? ಯಾರು ಕೊಟ್ಟರು? ದ್ಯಾಟ್ ಈಸ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಶಕ್ತಿ. ಅದರಿಂದ ನಿಮ್ಮ ಜೀವನ ಎಂಬ ಮನೆಯನ್ನು ನೀವು ಯಾವುದ್ರ ಮೇಲೆ ಕಟ್ಕೋಬೇಕು? ಯೇಸು ಆಗಿರ್ತಕ್ಕಂಥ ಬಂಡೆ ಮೇಲೆ ಕಟ್ಕೋಬೇಕು. ಜೀಸಸ್ ಕ್ರೈಸ್ಟ್ ಈಸ್ ದಟ್ ರಾಕ್. ಓಕೆ, ಬಿಲ್ಡ್ ಯುವರ್ ಹೌಸ್ ಆನ್ ದ್ಯಾಟ್ ರಾಕ್. ನಿಮ್ಮ ಜೀವನ, ನಿಮ್ಮ ಕುಟುಂಬ ಜೀವನ, ಯರ್ ಫ್ಯಾಮಿಲಿ ಲೈಫ್
build on Jesus Christ. Jesus must be the foundation of your family and every human being. ಪ್ರತಿಯೊಬ್ಬರ ಫೌಂಡೇಶನ್, ಅಡಿಪಾಯ ಯೇಸು ಆಗಿರಬೇಕು, ವಾಕ್ಯ ಆಗಿರಬೇಕು. ಯಾವಾಗ ನೀವು ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರೋ, ವಾಕ್ಯವನ್ನು ಅನುಸರಿಸೋದ್ರಲ್ಲಿ ನೀವು ಇಂಟ್ರೆಸ್ಟ್ ತೋರಿಸ್ತೀರೋ, ಖಂಡಿತವಾಗಲೂ ಈ ಪ್ಲಾಸ್ಟಿಕ್ ಹೋಗುತ್ತೆ, ಆ ಒಣಗಿದ ಮರದ ಅವಸ್ಥೆ ಹೋಗುತ್ತೆ. ಕೀರ್ತನೆ 1ರಲ್ಲಿ 2-3ನೇ ವಾಕ್ಯ ಹೇಳ್ತಿ ನಿಲ್ಲಿಸ್ಬಿಡೋಣ. ಸಾಮ್ ಚಾಪ್ಟರ್ 1 ವರ್ಸ್ 2 and 3. ಯಾವುದೆಲ್ಲ ಟಾಪಿಕ್ನ ಟಚ್ ಮಾಡಿದ್ನೋ ಯಾವುದು ಕಂಟಿನ್ಯೂ ಮಾಡಿಲ್ಲ, ಇರಲಿ ಪರವಾಗಿಲ್ಲ. ಎನಿವೆ, ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಕೇಳಿಸ್ಕೊಳ್ಳಿ, 1ರಿಂದನೇ ಓದೋಣ. ಇದು ತುಂಬ ಒಳ್ಳೆಯ ಒಂದು ಕೀರ್ತನೆ ಆಯಿತಾ. ಸಾಮ್ 1 ವೆರಿ ಗುಡ್ ಸಾಮ್. ನಮಗೆಲ್ರಿಗೂ ಬೈ ಹಾರ್ಟ್ ಆಗಿರೋದು ಸಾಮ್ 91 ಇರ್ಬೋದು ಅಲ್ವಾ, ಸಾಮ್ 23 ಇರ್ಬೋದು, ಸಾಮ್ 91, ಸಾಮ್ 23. ಯಾಕೆಂದರೆ ಅದರಲ್ಲೆಲ್ಲ ಮಟೀರಿಯಲ್ ಬ್ಲೆಸ್ಸಿಂಗ್ಸ್ ಬರುತ್ತಲ್ವಾ. ನಾನು ಬಿದ್ದಾಗ ನನ್ನ ಕಾಲು ಕಲ್ಲಿಗೆ ತಾಗದ ಹಾಗೆ ದೇವರು ನನ್ನನ್ನು ಎತ್ಕೊಳ್ತಾರೆ ಅಂತೆಲ್ಲ ಇದೆ. ಸೊ ಫಾರ್ ಸೇಫ್ಟಿ ಪರ್ಪಸ್ ನಾವೇನು ಮಾಡ್ತೀವಿ, ನಾವು ಸಾಮ್ 91 ಎಲ್ಲರೂ ಬೈಹ್ಯಾಟ್ ಮಾಡ್ತೀವಿ, ಮಕ್ಕಳಿಗೂ ಬೈಹ್ಯಾಟ್ ಮಾಡಿಸ್ತೀವಿ, ಇದನ್ನು ಕಲಿತು ಡೈಲಿ ಹೇಳಬೇಕು ಅಂತ. ಸೊ ಎಲ್ಲೂ ಆ್ಯಕ್ಸಿಡೆಂಟ್ ಆಗಬಾರ್ದು, ಏನೂ ತೊಂದರೆ ಆಗಬಾರ್ದು ಅಂತ. ಸೊ ಅಷ್ಟೊಂದು ನಾವು ಸೆಲ್ಫ್ ಸೆಂಟರ್ಡ್ ಆಗಿ ವಾಕ್ಯವನ್ನು ಇವತ್ತು ಸ್ವಾರ್ಥಕ್ಕೋಸ್ಕರ ಉಪಯೋಗಿಸುವಂಥ ಪ್ಲಾಸ್ಟಿಕ್ ಕ್ರಿಶ್ಚಿಯನ್ಸ್ ಆಗಿದ್ದೀವಿ ಎಷ್ಟೋ ಜನ. ಸೊ ಪ್ಲಾಸ್ಟಿಕ್ ಹೋಗಲಿ. ಸೊ ಇದಕ್ಕೆ ಸಾಮ್ 1ಗೆ ಕನೆಕ್ಟ್ ಆಗೋಣ. ಸಾಮ್ 1 ಕೀರ್ತನೆ 1 ಏನು ಹೇಳುತ್ತೆ ನೋಡೋಣ. ದುರ್ಜನರ ಆಲೋಚನೆಯಂತೆ ನಡೆಯದೆ, ದುರ್ಜನರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮನಿಂದಕರ ಕೂಟದಲ್ಲಿ ಕೂರದೆ, ಓಕೆ, ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರೋ ಅವನೇ ಧನ್ಯನು. ಇಲ್ಲಿ ಯಾರ ಜೊತೆ ಕೂತ್ಕೋಬಾರ್ದು ಅಂತೆಲ್ಲ ಇದೆ, ಯಾವ ದಾರಿಯಲ್ಲಿ ನಡಿಬಾರ್ದು ಅಂತೆಲ್ಲ ಇದೆ. ಆ ದಾರಿಯಲ್ಲಿ ನಡೆಯದೆ ಪ್ರಭುವಿನ ಧರ್ಮಶಾಸ್ತ್ರ ಅಂದರೆ ದೇವರ ವಾಕ್ಯ, ಇದರಲ್ಲಿ ಯಾರು ಹರ್ಷಗೊಳ್ತಿರೋ, ಸಂತೋಷ ಪಡ್ತಿರೋ ಅವರು ಏನಂತೆ, ಧನ್ಯನು, ಧನ್ಯರು, ಧನ್ಯರು. ನಿಮ್ಮಲ್ಲಿ ಎಷ್ಟು ಜನ ನಿಜವಾಗ್ಲೂ ಸಂತೋಷ ಪಡ್ತಾ ಇದ್ದೀರಿ? ಇವತ್ತು ಈ ವಾಕ್ಯ ಸಿಗ್ತಾ ಇದೆಯಲ್ವ, ದೇವರು ನನ್ನ ಜೊತೆಗೆ ಮಾತಾಡ್ತಾ ಇದ್ದಾರಲ್ವ, ದೇವರು ಈ ಆತ್ಮಿಕ ಸತ್ಯಗಳನ್ನು ನನಗೆ ಪ್ರಕಟಪಡಿಸಿ ಕೊಡ್ತಾ ಇದ್ದಾರಲ್ಲಪ್ಪ ಅಂತ ನಿಮ್ಮಲ್ಲಿ ಎಷ್ಟು ಜನ ಸಂತೋಷ ಪಡ್ತಾ ಇದ್ದೀರೋ ನೀವು ಧನ್ಯರು. ಚಪ್ಪಾಳೆ ತಟ್ಟಬೇಡಿ, ಯಾಕೆಂದರೆ ಕೆಲವರು ನಾಟಕ ಮಾಡಿ ಪ್ಲಾಸ್ಟಿಕ್ ತಟ್ಟೋದು ಇದೆ. ಪ್ಲಾಸ್ಟಿಕ್ ಚಪ್ಪಾಳೆಗಳೆಲ್ಲ ಬೇಡ ಅಂದರೆ ಎಲ್ಲರೂ ತಟ್ತಾ ಇದ್ದಾರೆ, ನಾವು ತಟ್ಬಿಡೋಣ ಅಂತ. ಸೊ ನಿಮ್ಮ ಒಳಗಡೆ ಜಾಯ್ ಇದ್ದು ತಟ್ಟಿದರೆ ಅದು ರಿಯಲ್ ಕ್ಲ್ಯಾಪ್. ಕೆಲವ್ರ ಮೈಂಡಲ್ಲಿ ಏನಿದೆ, ಯಾಕೆ ಈ ರೀತಿ ಕೊರಿತಾರೋ ಏನೋ, ಯಾವಾಗ ನಿಲ್ಲಿಸ್ತಾರೋ ಏನೋ, ಹೇಗೋ ಬಂದುಬಿಟ್ವಿ, ಲಾಕ್ ಆಗಿಬಿಟ್ಟಿದ್ವಿ, ಹೊರಗಡೆ ಹೋಗ್ಲಿಕ್ಕೂ ಆಗಲ್ಲ, ಒಳಗಡೆ ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲ. ಸೊ ಹೆಲ್ಪ್ಲೆಸ್ ಆಗಿ ಇದ್ದೀವಿ. ನಿಮ್ಮನ್ನು ಧನ್ಯರು ಅಂತಂತೂ ಹೇಳೋದಿಲ್ಲ ನಾನು, ನೀನೊಂಥರ ಪ್ಲಾಸ್ಟಿಕ್ಕೇ. ಸೊ ಧನ್ಯರು ಯಾರು ಕೇಳಿದರೆ ವಾಕ್ಯದಲ್ಲಿ ಸಂತೋಷ ಪಡುವವರು. ಅಲ್ಲ, ಯೋಚನೆ ಮಾಡಬೇಡಿ, ಹಿಂದೊಮ್ಮೆ ನಾನು ಕೂಡ ಪ್ಲಾಸ್ಟಿಕ್ಕೇ ಆಗಿದ್ದಿದ್ದು, ಆಯಿತಾ? ನಾವೆಲ್ಲರೂ ಪ್ಲಾಸ್ಟಿಕ್ಕೇ ಆಗಿದ್ದಿದ್ದು, ಒರಿಜಿನಲ್ ಆಗಿಲ್ಲ. ಯಾವಾಗ ಶುಭ ಸಂದೇಶ ಸಿಕ್ತೋ, ವರ್ಡ್ ಆಫ್ ಗಾಡ್ ಸತ್ಯ ಅರಿವಾಯಿತೋ, ಆವಾಗಲೇ ಒಳಗಡೆ ಇದ್ದಂಥ ಈ ಪ್ಲಾಸ್ಟಿಕ್ನೆಸ್ ಹೋಗಿ ಕ್ರೈಸ್ಟ್ನೆಸ್ ಬಂದಿತ್ತು, ಆಯಿತಾ? ಸೊ ಅದರಿಂದ ಯಾರೆಲ್ಲಾದರೂ ಆ ರೀತಿ ಇದ್ದರೆ ಏನು ನೀವು ಬೇಸರ ಎಲ್ಲ ಪಟ್ಕೋಬೇಡಿ. ನಿಮ್ಮ ಒಳಗಡೆ ಈ ಶುಭ ಸಂದೇಶ ಅರ್ಥ ಆದಾಗ ನೀವು ಕೂಡ ಜೀವಂತ ಕ್ರೈಸ್ತರಾಗ್ತೀರಿ. ಆಗಲೇಬೇಕು, ಅದೇ ಉದ್ದೇಶ. ಯಾಕೆ ಈ ಮನೆ ಒಳಗಡೆ ಬಂದು ನಾವೆಲ್ಲ ಈ ವಾಕ್ಯ ಹೇಳಬೇಕು, ಪ್ರಾರ್ಥನೆ ಯಾಕೆ ಮಾಡಬೇಕು? ನಾವೆಲ್ಲರೂ ಆ ನಿತ್ಯ ಜೀವ ಪಡ್ಕೋಬೇಕು. ಎವ್ರಿ ಒನ್ ಶುಡ್ ರಿಸೀವ್ ದ್ಯಾಟ್ ಲೈಫ್. ಎಲ್ಲರಿಗೂ ಆ ಜೀವ ಸಿಗಬೇಕು. ಈ ಲೋಕದ್ದೆಲ್ಲ ನಮಗೆ ಸಿಗಲಿಕ್ಕೆ ಏಸು ಬೇಕಾಗಿಲ್ಲ, ಆಯಿತಾ? ನಮ್ಗೆ ಒಳ್ಳೆ ದುಡ್ಡು ಸಿಗಲಿಕ್ಕೆ, ಒಳ್ಳೆ ಅದು ಇದು ಸಿಗಲಿಕ್ಕೆ ಏಸು ಬೇಕಾ? ಎಲ್ಲರೂ ಏಸು ಮುಖಾಂತರನೇ ಪಡ್ಕೊಳ್ತಾ ಇದ್ದಾರಾ? ಇಲ್ಲ. ಆದರೆ ಪವಿತ್ರಾತ್ಮನ ಪಡ್ಕೊಳ್ಳಿಕ್ಕೆ ಏಸು ಬೇಕಾ? ಬೇಕೇ ಬೇಕು. ವಿತೌಟ್ ಜೀಸಸ್ ನೋ ಒನ್ ಕ್ಯಾನ್ ರಿಸೀವ್ ದ ಹೋಲಿ ಸ್ಪಿರಿಟ್. ಪಾಪಕ್ಷಮೆ ಪಡ್ಕೊಳ್ಳಿಕ್ಕೆ ಏಸು ಬೇಕಾ? ವಿತೌಟ್ ಜೀಸಸ್ ನೋ ಒನ್ ಕ್ಯಾನ್ ರಿಸೀವ್ ದ ಫರ್ಗಿವ್ನೆಸ್ ಆಫ್ ಸಿನ್. ನಿಜವಾದ ಒಂದು ಸ್ವರ್ಗೀಯ ಸಮಾಧಾನ, ಪಿತದೇವರ ಬಳಿಯಲ್ಲಿರ್ತಕ್ಕಂಥ ಸಮಾಧಾನ, ಪುತ್ರನಲ್ಲಿರ್ತಕ್ಕಂಥ ಸಮಾಧಾನ ಪಡ್ಕೊಳ್ಳಿಕ್ಕೆ ಏಸು ಬೇಕಾ? ಬೇಕೇ ಬೇಕು. ವಿತೌಟ್ ಜೀಸಸ್ ವಿ ಕ್ಯಾನ್ ನಾಟ್ ಎಕ್ಸ್ಪೀರಿಯನ್ಸ್ ದ್ಯಾಟ್. ಆದರೆ ಒಂದು ರೋಗ ಸೌಖ್ಯ ಪಡ್ಕೊಳ್ಳಿಕ್ಕೆ ಏಸು ಬೇಕೇ ಬೇಕಾ? ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆದರೆ, ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರೆ ಪೇಷಂಟ್ ಉಳಿಯಲ್ವಾ? ಉಳಿತಾರೋ ಇಲ್ವೋ? ಯಾಕೆ ಉಳಿಯಲ್ಲ? ಹಾಂ, ದೇವರು ಅನುಗ್ರಹ ಇಲ್ಲದೆ ಎಷ್ಟೋ ಜನ, ದೇವರೇ ಇಲ್ಲ ಅನ್ನೋರು ಎಷ್ಟೋ ಜನ ಉಳ್ಕೊಂಡಿಲ್ವಾ?
ಆಕ್ಸಿಡೆಂಟಲ್ಲಿ ಎಷ್ಟೋ ಜನ ದೇವರೇ ಇಲ್ಲ ಅನ್ನೋರು, ವಿಗ್ರಹ ಆರಾಧನೆ ಮಾಡೋರು, ಪಿಶಾಚಿನ ಪೂಜೆ ಮಾಡೋರು ಆಕ್ಸಿಡೆಂಟಲ್ಲಿ ಪಾರಾಗಿ ಬದುಕಿಲ್ವಾ? ಹಾಂ ಹಾಂ, ಆರೋಗ್ಯ ಅಲ್ಲ, ಮುಖಾಂತರ ಬಿಟ್ಟುಬಿಡಿ. ಡಾಕ್ಟ್ರಿಗೂ ನಂಬಿಕೆ ಇಲ್ಲ, ಪೇಷಂಟ್ಗೂ ನಂಬಿಕೆ ಇಲ್ಲ ದೇವ್ರ ಮೇಲೆ. ಆದರೆ ಡಾಕ್ಟ್ರ್ ಹತ್ರ ಹೋಗ್ತಾನೆ, ಮೆಡಿಸಿನ್ ತೊಗೊಳ್ತಾನೆ, ಅವನಿಗೆ ವಾಸಿ ಆಗೋದಿಲ್ವಾ? ಅವನಿಗೆ ಹೆಂಗೆ ವಾಸಿ ಆಯ್ತು? ಅವ್ನು ದೇವ್ರನ್ನೇ ನಂಬೋದಿಲ್ಲಲ್ಲ. ಈ ಪ್ರಪಂಚದಲ್ಲಿ ನಮಗೆ ಯೇಸು ಕ್ರಿಸ್ತನ ಮುಖಾಂತರ ಸಿಗೋದು ಆಧ್ಯಾತ್ಮಿಕ ಆಶೀರ್ವಾದಗಳು. ಆಧ್ಯಾತ್ಮಿಕ ಆಶೀರ್ವಾದಗಳಿಗೆ ಯೇಸು ಕ್ರಿಸ್ತರು ಬೇಕೇ ಬೇಕು, ದೇವರು ಬೇಕೇ ಬೇಕು. ಅಂದರೆ ಭೌತಿಕವಾಗಿ ನಮಗೆ ಸಿಗಲಿಕ್ಕೆ ನಮ್ಮ ಪ್ರಯತ್ನದಿಂದ ಸಿಗುತ್ತೆ. ಒಬ್ಬ ಚೆನ್ನಾಗಿ ಸ್ಟಡಿ ಮಾಡ್ತಾನೆ, ಪರೀಕ್ಷೆ ಬರೀತಾನೆ, ಅವನಿಗೆ ಫಸ್ಟ್ ಕ್ಲಾಸ್ ಆಗುತ್ತೆ. ಆಧ್ಯಾತ್ಮಿಕ ಆಶೀರ್ವಾದನ ಭೌತಿಕ ಆಶೀರ್ವಾದನ? ನಾವು ಹೇಳ್ತೀವಿ ದೇವರಿಂದ ಪಾಸಾದ ಅಂತ. ಇನ್ನೊಬ್ಬ ದೇವರೇ ಇಲ್ಲ ಅಂತ ಅವನು ಪಾಸಾಗಿರೋದು ಯಾರಿಂದ ಪಾಸಾದ? ಅದು ಅವನು ಪ್ರಯತ್ನ ಪಟ್ಟಿದ್ದಕ್ಕೆ ಪಾಸಾದ. ಇನ್ನೊಬ್ಬ ಪಾಪ ಡೈಲಿ ಚರ್ಚಿಗೆ ಹೋಗ್ತಾನೆ, ಒಳ್ಳೆ ಭಕ್ತ, ಓದೋದಿಲ್ಲ ಅಷ್ಟು, ಪರೀಕ್ಷೆ ಬರೀತಾನೆ, ಫೇಲ್ ಆದ. ಅವನು ಯಾಕೆ ಪಾಸಾಗಿಲ್ಲ? ಶ್ರಮ ಪಟ್ಟಿಲ್ಲ. ಅವನು ಶ್ರಮ ಪಟ್ಟಿಲ್ಲ, ಅವನಿಗೆ ಸಿಕ್ಕಿಲ್ಲ. ಅಲ್ಲ, ಆಶೀರ್ವಾದ ಯಾಕೆ ಸಿಕ್ಕಿಲ್ಲ? ಡೈಲಿ ಕ್ಯಾಂಡ್ಲ್ ಅಂಟಿಸ್ತಾ ಇದ್ನಲ್ಲ ಅವನು. ಹಾಂ, ಡೈಲಿ ಹೂವೆಲ್ಲ ಇಡ್ತಾ ಇದ್ದ, ಪ್ಲಾಸ್ಟಿಕ್ ಹೂವಲ್ಲ, ಒರಿಜಿನಲ್ ಹೂವೇ ಇಡ್ತಾ ಇದ್ದ. ಆದರೂ ಅವನಿಗೆ ಯಾಕೆ ಪಾಸಾಗಿಲ್ಲ? ಅವನು ಸರಿ ಓದಿಲ್ಲ. ಅವನು ಓದಿದ್ರೆ ಪಾಸ್ ಆಗ್ತಾಯಿದ್ದ. ನಾವು ದೇವ್ರನ್ನ ಯಾವ್ಯಾವುದಕ್ಕೂ ಹಾಕಿ ಅವತ್ತು ಶಿಲ್ಬೆಗೆ ಜಡಿದ್ರು ನಾವು ಯಾವ್ಯಾವುದಕ್ಕೂ ಜಡಿತಾ ಇದ್ದೀವಿ, ನಮ್ಮ ಕೆಲಸಕ್ಕೆ, ನಮ್ಮ ಬಿಸ್ನೆಸ್ಸಿಗೆಲ್ಲ. ಯೇಸು ಬಂದಿದ್ದು ನಮಗೊಳ್ಳೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡಿಕೊಡ್ಲಿಕ್ಕಲ್ಲ, ಆಯಿತಾ? ನಮ್ಮ ಆತ್ಮವನ್ನು ರಕ್ಷಣೆ ಮಾಡಲಿಕ್ಕೆ. ಹೀ ಈಸ್ ದ ಸೇವಿಯರ್ ಆಫ್ ದ ವರ್ಲ್ಡ್. ನಾಟ್ ಟು ಇಂಪ್ರೂವ್ ಯುವರ್ ಬಿಸ್ನೆಸ್, ನಾಟ್ ಟು ಗಿವ್ ಯು ಮೋರ್ ಮನಿ, ಬಟ್ ಗಿವ್ ಯು ಮೋರ್ ಗ್ರೇಸ್. ಹೆಚ್ಚು ಕೃಪೆ ಕೊಡಲಿಕ್ಕೆ. ಯಾಕೆ ಆ ಕೃಪೆ ಬೇಕು ಅಂದರೆ, ಈ ಪ್ರಪಂಚದಲ್ಲಿ ನಾವು ದೀನರಾಗಿ ಜೀವಿಸಲಿಕ್ಕೆ. ದೀನತೆಯಲ್ಲಿ ಜೀವಿಸುವಾಗ ನಾವೇನಾಗ್ತೀವಿ? ವಿ ವಿಲ್ ಇನ್ಹೆರಿಟ್ ದ ಕಿಂಗ್ಡಮ್ ಆಫ್ ಗಾಡ್. ನಾವು ಸ್ವರ್ಗ ರಾಜ್ಯವನ್ನು ಸಂಪಾದನೆ ಮಾಡ್ತೀವಿ. ಅದನ್ನು ಸಂಪಾದನೆ ಮಾಡಬೇಕು. ಅಳಿದು ಹೋಗದೇ ಇರತಕ್ಕಂಥದ್ದನ್ನು ನಾವು ಸಂಪಾದನೆ ಮಾಡಬೇಕು. ಕೀರ್ತನೆ 1 ವಾಕ್ಯ ಕಂಟಿನ್ಯೂ ಮಾಡಿ. ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸುತ್ತಿರುವವನಾರೋ? ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಂಡು ಅದನ್ನೇ ಧ್ಯಾನಿಸುತ್ತಾ ಇರುವವಳು ಯಾರೋ? ಅವನೇ ಧನ್ಯನು. ಅವರು ಧನ್ಯರು. ನದಿಯ ಬದಿಯಲ್ಲೇ ನೋಡಿ, ಅವ್ರ ಜೀವನ ಹೇಗಿರುತ್ತೆ ಅಂತ ನೋಡಿ. ನಿಮ್ಮ ಜೀವನ ಹಾಗೆ ಆಗ್ಬೇಕಾಯ್ತಾ? ನದಿಯ ಬದಿಯಲ್ಲೇ ಬೆಳೆದಿಹ ಮರದಂತೆ, ನದಿಯ ಬದಿಯಲ್ಲಿ ನೀರಿನ ಸಮೀಪದಲ್ಲಿ ಬೆಳೆದ ಮರದ ಹಾಗೆ, ಸಕಾಲಕ್ಕೆ ಫಲವಿವ ವೃಕ್ಷದಂತೆ, ಸಕಾಲಕ್ಕೆ ರೈಟ್ ಟೈಮಿಗೆ ಫಲ ಕೊಡುವ ಒಂದು ಮರದ ಹಾಗೆ, ಎಲೆ ಬಾಡದೆ ಪಸಿರಿರುವ ತರುವಂತೆ, ಎಲೆ ಬಾಡದೆ ಹಸಿರಾಗಿರುವ ಒಂದು ರೆಂಬೆಯ ಹಾಗೆ ಸಿಗುವುದು ಅವನ ಕಾರ್ಯಗಳಿಗೆ ಸಫಲತೆ. ಅವನ ಕೆಲಸ ಕಾರ್ಯಗಳಲ್ಲಿಯೂ ಸಫಲತೆಯನ್ನು ನೋಡ್ತಾನೆ. ದೇವರ ಆಶೀರ್ವಾದವನ್ನು ಅವನಿಗೆ ನೋಡಲಿಕ್ಕಾಗ್ತದೆ, ಒಳಿತನ್ನು ಅವನಿಗೆ ನೋಡಲಿಕ್ಕಾಗ್ತದೆ. ಯಾರಿಗೆ? ಯಾರು ನದಿ ತೀರದಲ್ಲಿ ನೆಟ್ಟ ಗಿಡದ ಹಾಗೆ. ಆ ನದಿ ಯಾರು ಗೊತ್ತಾ? ಯೇಸು. ಆ ನದಿ ದೇವರ ವಾಕ್ಯ. ಯಾವಾಗ ನೀವು ದೇವರ ಸಾಮ್ರಾಜ್ಯಕ್ಕಾಗಿ, ಸತ್ಸಂಬಂಧಕ್ಕಾಗಿ ತವಕ ಆಸೆ ಪಡ್ತಾ ಬದುಕ್ತಿರಲ್ವಾ? ನಿಮ್ಮಲ್ಲಿ ಎಷ್ಟೋ ಜನ ಇಲ್ಲಿ ಬಂದಿದ್ದೀರಿ. ನೀವು ಯಾಕೆ ಬಂದಿದ್ದೀರಿ ಗೊತ್ತಾ? ತವಕ ಆಶೀರ್ವಾದಕ್ಕಾಗಿ ಬರಲಿಲ್ಲ. ನಿಮ್ಮಲ್ಲಿ ಅನೇಕರು, ನಿಮ್ಮಲ್ಲಿ ತವಕ ಇದೆ. ಏನು ತವಕ ಇದೆ? ಇನ್ನೂ ಹೆಚ್ಚಾಗಿ ನೀನು ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ. ವಾಕ್ಯಕ್ಕಾಗಿ ಅಂದರೆ ಯೇಸುವಿಗಾಗಿ, ಅಂದರೆ ದೇವರಿಗಾಗಿ ನಿಮ್ಮ ಒಳಗಡೆ ತವಕ ಇದೆಯಲ್ವಾ? ಈ ತವಕದಿಂದ ನೀವು ಬಂದಿದ್ದೀರಿ. ಇದರಿಂದ ನಿಮಗೆ ಆಧ್ಯಾತ್ಮಿಕ ಆಶೀರ್ವಾದನೂ ಸಿಗುತ್ತೆ, ಪ್ಲಸ್ ಬೋನಸ್ ಆಗಿ ನಿಮ್ಮ ಅಗತ್ಯ ಏನಿದೆಯೋ ತಕ್ಕ ಸಮಯದಲ್ಲಿ, ಈಗ ಹೋಮ್ ಡೆಲಿವರಿ ಅಂತ ಕೇಳಿದಿರಲ್ವಾ? ಹೋಮ್ ಡೆಲಿವರಿ ಆಗುತ್ತೆ. ನೀವು ಹೋಗಿ ತಗೊಂಡು ಬರೋದು ಬೇಕಾಗಿಲ್ಲ. ಗಾಡ್ ವಿಲ್ ಡೆಲಿವರ್ ಇಟ್ ಟು ಯುವರ್ ಹೋಮ್. ಯಾವುದನ್ನು? ನಾಟ್ ಆಲ್ ಯುವರ್ ವಾಂಟ್ಸ್ ಆ್ಯಂಡ್ ಡಿಸೈರ್ಸ್, ಆಲ್ ಯುವರ್ ನೀಡ್ಸ್ ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್. ದೇವರ ಇಚ್ಛೆ ಪ್ರಕಾರ ನಿನ್ನ ಅಗತ್ಯ ಏನಿದೆಯೋ ಅದನ್ನು ದೇವರು ಹೋಮ್ ಡೆಲಿವರಿ ಮಾಡ್ತಾರೆ. ಅದಕ್ಕೆ ನಾವು ಏನು ಮಾಡಬೇಕು ಕೇಳಿದರೆ, ನೀವೇನು ಮಾಡಬೇಡಿ. ನೋ ಎಕ್ಸ್ಟ್ರಾ ಕಮಿಷನ್ ಗಿವನ್ ಟು ಗಾಡ್.
ಓಕೆ, ಕಮಿಷನ್ ಕೊಡೋದು ಬೇಕಾಗಿಲ್ಲ, ಕ್ಯಾಂಡಲ್ ಬಿಸ್ನೆಸ್ ಇಲ್ಲ, ಹೂ ಬಿಸ್ನೆಸ್ ಇಲ್ಲ, ಮನಿ ಬಿಸ್ನೆಸ್ ಇಲ್ಲ, ಪ್ರೇಯರ್ ಬಿಸ್ನೆಸ್ ಇಲ್ಲ, ನೋ ಬಿಸ್ನೆಸ್, ಓನ್ಲಿ ಗಿವಿಂಗ್ ಯುವರ್ ಸೆಲ್ಫ್ ಟು ಗಾಡ್. ದೇವರಿಗೆ ನಿನ್ನ ಹೃದಯವನ್ನು ಕೊಟ್ಟು ಸೀಕಿಂಗ್ ಗಾಡ್ಸ್ ವರ್ಡ್, ಸೀಕಿಂಗ್ ಗಾಡ್ಸ್ ಫೇಸ್, ಸೀಕಿಂಗ್ ಇಂಟಿಮೆಸಿ ವಿತ್ ಜೀಸಸ್. ಯೇಸುವನ್ನು ಹುಡುಕೋದು ಪ್ರತಿದಿನ ನಿನ್ನ ಹೃದಯದಿಂದ, ವಾಕ್ಯ ಕಲಿಯೋದ್ರ ಮುಖಾಂತರ, ವಾಕ್ಯಕ್ಕಾಗಿ ಹಂಬಲಿಸೋದು. ಆಗ ಜೀವನ ಹೇಗಿರುತ್ತೆ ಅಂದರೆ, ನದಿಯ ತೀರದಲ್ಲಿ ನೆಟ್ಟ ಒಂದು ಗಿಡ ಯಾವ ರೀತಿ ಹಸಿರಾಗಿರುತ್ತೋ ಅದೇ ರೀತಿ ನಿನ್ನ ಲೈಫ್ ಕೂಡ ಹಸಿರಾಗಿರುತ್ತೆ. ನಿಮ್ಮಲ್ಲಿ ಯಾರಿಗೆಲ್ಲ ಲೈಫನ್ನು ಆ ರೀತಿ ಒಂದು ಫ್ಲರಿಷ್ ಆಗಿ ಹಸಿರಾಗಿ ಇರಿಸ್ಕೋಬೇಕು, ನನ್ನ ಲೈಫ್ ಒಣಗಿ ಹೋಗಬಾರ್ದು, ಡ್ರೈ ಆಗಬಾರ್ದು ಅಂತ ಆಸೆ ಇದೆಯೋ, ಹೋಲ್ಡ್ ಆನ್ ಟು ದ ವರ್ಡ್ ಆಫ್ ಗಾಡ್. ಇವತ್ತು ಎಷ್ಟು ಕುಟುಂಬಗಳು ಒಡೆದೋಗಿದೆ, ಎಷ್ಟೋ ಕುಟುಂಬಗಳು ಛಿದ್ರ ಆಗೋಗಿದೆ. ಎಷ್ಟೋ ಆಸೆ ಕನಸಿಟ್ಕೊಂಡು ಇವ್ರ ಥರನೇ ಮದುವೆ ಆಗ್ತಾರೆ, ಕೆಲವು ದಿವಸಗಳು ಡೈವರ್ಸ್ ಅಥವಾ ಇನ್ನೊಂದು. ಪಿಶಾಚಿ ನಿದ್ದೆ ಮಾಡ್ತಾ ಇರೋದಿಲ್ಲ, ಆಯಿತಾ, ಕಬಳಿಸ್ಲಿಕ್ಕೆ ಎಚ್ಚರವಾಗಿ ಕಾಯ್ತಾ ಇರ್ತಾನೆ. ಯಾರನ್ನ ಹಾಳು ಮಾಡ್ಬೋದು, ಯಾವ ಕುಟುಂಬ ಒಡಿಬೋದು, ಯಾವ ಯೂತ್ನ ಹಿಡ್ಕೊಂಡು ಹೋಗಿ ಲೋಕದಲ್ಲಿ ಅಡಿಕ್ಷನ್ಗೆ ಬಿಸಾಡ್ಬೋದು, ಕಾಯ್ತಾ ಇರ್ತಾನೆ. ಇಟ್ಸ್ ಡಿವೋರಿಂಗ್ ಡೇ ಆ್ಯಂಡ್ ನೈಟ್ ಟು ಡಿಸೀವ್ ದ ಪೀಪಲ್ ಥ್ರೂ ದ ಲೈಸ್. ಸುಳ್ಳಿನ ಮುಖಾಂತರ ವಂಚಿಸಿ ಕಬಳಿಸ್ಲಿಕ್ಕೋಸ್ಕರ ಅವನೇನು ಮಾಡ್ತಾನೆ, ಹುಡುಕಾಡ್ತಾ ಇರ್ತಾನಂತೆ. ಸುಮ್ಮನೆ ನಿದ್ದೆ ಮಾಡ್ತಾ ಇರೋದಿಲ್ಲ. ನಾವು ಎಂಟರ್ಟೈನ್ಮೆಂಟ್ ಅದು ಇದು ಅಂತ ಹೋಗ್ತೀವಿ, ಅದೆಲ್ಲ ಅವನ ವಂಚನೆ. ಇವತ್ತಿನ ಎಂಟರ್ಟೈನ್ಮೆಂಟ್, ಮನರಂಜನೆ, ದ್ಯಾಟ್ ಈಸ್ ಅ ಡಿಸೆಪ್ಷನ್ ಆಫ್ ದ ಡೆವಿಲ್. ಒಂದು ಮೂವಿಗೆ ಹೋದರೆ ಏನಾಗೋದಿಲ್ಲ, ಒಂದು ಸೀರಿಯಲ್ ನೋಡ್ತಾ ಇದ್ದೀವಿ, ಒಂದೇ ನೋಡ್ತಾ ಇರೋದು, ಏನಾಗೋದಿಲ್ಲ. ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದೀವಿ, ಏನಾಗೋದಿಲ್ಲ. ನಿಮಗೀಗ ಏನು ಗೊತ್ತಾಗೋದಿಲ್ಲ, ಆದರೆ ಸ್ವಲ್ಪ ದಿವಸ ಆದಮೇಲೆ ನೀವು ಒಣಗೋಗಿರ್ತೀರ. ಕುಟುಂಬ ಜೀವನ ಒಣಗೋಗಿರುತ್ತೆ, ಬಾಡಿ ಹೋಗಿರುತ್ತೆ. ಬಾಡ್ತಾ ಇರಬೇಕಾದ್ರೆ ಗೊತ್ತಾಗಬೇಕು, ಯೇಸುವಿನಿಂದ ದೂರ ಹೋಗ್ತಾ ಇದ್ದೀರಿ, ವಾಕ್ಯದಿಂದ ದೂರ ಹೋಗ್ತಾ ಇದ್ದೀರಿ ಅಂತ. ತಕ್ಷಣ ವಾಪಸ್ ಬರಬೇಕು.